MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ, ನನ್ನ ಜೊತೆ ಇದ್ದಾರೆ ಸ್ಮಿತಾ ರಂಗನಾಥ್. ಮುಂದಿನ 1 ಗಂಟೆಗಳ ಕಾಲ ರಾಜ್ಯ ದೇಶ ವಿದೇಶಗಳ 10 ಹಲವು ಸುದ್ದಿಗಳ ಜೊತೆ ನಿಮ್ಮ ಮುಂದೆ ಹಾಜರಾಗಿದ್ದೀವಿ. ಮೊದಲಿಗೆ ಹೆಡ್ಲೈನ್ಸ್. ಮತ್ತೆ ಕೆಟ್ಟ ಕಾರಣಕ್ಕೆ ಸದ್ದು ಮಾಡ್ತಾ ಇದೆ ತಿರುಪತಿ. ತಿರುಮಲದಲ್ಲಿ ನಮಾಜ್ ಮಾಡಿದ ಮುಸ್ಲಿಂ ವ್ಯಕ್ತಿ, ಭದ್ರತಾ ವೈಫಲ್ಯಕ್ಕೆ ಭಕ್ತಾದಿಗಳ ಚಾಟಿ. ನ್ಯಾಷನಲ್ ಹೆರಾಲ್ಡ್ ಭ್ರಷ್ಟಾಚಾರ ಪ್ರಕರಣ. ಡಿಕೆ ಬ್ರದರ್ಸ್ ಕೊಟ್ಟಿದ್ರಂತೆ ಕೋಟಿ ಕೋಟಿ ಹಣ. ಇಡೀ ವ್ಯವಹಾರದ ಬಗ್ಗೆ ತನಿಖಾಧಿಕಾರಿಗಳಿಗೆ ಅನುಮಾನ. ರಾಮನಗರದ ಹೆಸರು ಬದಲಿಸಿದ ಡಿಕೆ, ಬೆಂಗಳೂರು ದಕ್ಷಿಣ ಬೇಡ ಅಂದ್ರು HDK. DCM ನಡೆಗೆ ಸ್ವಕ್ಷೇತ್ರದ ಜನರಿಂದಲೇ ಟೀಕೆ. ಮೈಸೂರು ಸ್ಯಾಂಡಲ್ ಸೋಪ್ ರಾಯಭಾರಿ ವಿವಾದ. ಸರ್ಕಾರದ ವಿರುದ್ಧ ಕನ್ನಡಿಗರ ಯುದ್ಧ. ತಮ್ಮನ್ನ ಆಯ್ಕೆ ಸರಿ ಅಂತ MB ಪಾಟೀಲ್ ವಾದ. ತಾಳಿ ಕಟ್ಟುವಾಗಲೇ ವಧುವಿಗೆ ಬಂತು ಕಾಲ್. ಮದುವೆ ಬೇಡ ಎಂದಿದ್ದಕ್ಕೆ ವರ ಕಂಗಾಲ್. ಹಾಸನದ ಕಲ್ಯಾಣ ಪ್ರಹಸನ ಎಲ್ಲೆಡೆ ವೈರಲ್. ಇವತ್ತು ಸಂಜೆ 7 ಗಂಟೆ ಸುಮಾರಿಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಅನ್ನ ನಾವು ನಮ್ಮ ವೀಕ್ಷಕರ ಮುಂದಿಟ್ಟು. ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರ ಹಾಗೆ ಬಹುಕೋಟಿ ಹಿಂದೂಗಳು ಅತ್ಯಂತ ಪವಿತ್ರ ಅಂತ ಹೇಳಿ ಪರಿಗಣಿಸುವ ತಿರುಪತಿ ತಿರುಮಲ ಬೆಟ್ಟ. ಇಲ್ಲಿ ವ್ಯಕ್ತಿಯೋರ್ವ, ಮುಸಲ್ಮಾನ್ ಸಮುದಾಯದ ವ್ಯಕ್ತಿಯೋರ್ವ ನಮಾಜ್ ಮಾಡಿದ್ದಾನೆ ಅನ್ನೋದಕ್ಕೆ ಸಂಬಂಧಪಟ್ಟ ವಿಡಿಯೋ ಒಂದು ವೈರಲ್ ಆಯಿತು. ಈ ವಿಡಿಯೋ ಯಾವತ್ತಿನದ್ದು? ಈ ವಿಡಿಯೋದಲ್ಲಿರುವ ವ್ಯಕ್ತಿ ಬಂದು ನಮಾಜ್ ಮಾಡಲಿಕ್ಕೆ ಅನುಮತಿಯನ್ನ ಕೇಳ್ದಲೆ ಆತನೇ ಬನ್ನ? ಈತನ ಉದ್ದೇಶ ಏನಾಗಿತ್ತು? ಇದ್ರ ಬಗ್ಗೆ ತನಿಖೆ ಅಂತೂ ನಡೀತಾ ಇದೆ. ಆದರೆ ಈ ಒಂದು ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಎದ್ದಿರುವ ಪ್ರಮುಖವಾದ ಪ್ರಶ್ನೆ, ಈ ಧಾರ್ಮಿಕ ಸಹಿಷ್ಣುತೆ ಅನ್ನೋದು ಕೇವಲ ಹಿಂದೂಗಳ ಹೆಗಲಿಗೆ ಹೊರಿಸಲಾಗಿರುವ ಹೊರೆನಾ? ಬೇರೆ ಧರ್ಮದವರ ಧಾರ್ಮಿಕ ಆಚರಣೆಯನ್ನ, ಶ್ರದ್ಧೆಯನ್ನ ಗೌರವಿಸಬೇಕು, ಅದಕ್ಕೆ ಧಕ್ಕೆ ಆಗದೆ ಇರೋ ರೀತಿಯಲ್ಲಿ ವರ್ತಿಸಬೇಕು ಅನ್ನೋದು ಕೇವಲ ಹಿಂದೂಗಳ ಕರ್ತವ್ಯ ಅಷ್ಟೇನಾ? ಮುಸಲ್ಮಾನ್ ಸಮುದಾಯಕ್ಕೂ ಕೂಡ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರ, ಧಾರ್ಮಿಕ ಆಚರಣೆಗಳು, ಆ ಪವಿತ್ರ ಸ್ಥಳಗಳು, ಅದರ ಬಗ್ಗೆ ಶ್ರದ್ಧೆ ಇರಬೇಕಲ್ವಾ? ಯಾಕೆ ಪದೇ ಪದೇ ಹಿಂದೂಗಳ ಧಾರ್ಮಿಕ ಆಚರಣೆಗಳು, ಶ್ರದ್ಧಾ ಕೇಂದ್ರಗಳ ಮೇಲೇನೆ ಈ ರೀತಿಯಾದ ಘಾಸಿ ಉಂಟು ಮಾಡಲಾಗ್ತಿದೆ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ. ತಿರುಮಲದಲ್ಲಾಗಿದ್ದೇನು? ಈ ವ್ಯಕ್ತಿ ನಮಾಜ್ ಮಾಡಿದ್ ಎಲ್ಲಿ? ಯಾವ ರೀತಿಯಾದ ರಾಜಕೀಯ ಜಟಾಪಟಿಗೂ ಕೂಡ ಈ ಘಟನೆ ಕಾರಣವಾಗ್ತಾ ಇದೆ. ಇದೆಲ್ಲವನ್ನ ವಿವರಿಸುತ್ತೆ ಈ ವರದಿ. ತಿರುಮಲದಲ್ಲಿ ನಮಾಜ್ ಮಾಡಿದ ಮುಸ್ಲಿಂ ವ್ಯಕ್ತಿ, ಕೆರಳಿ ಆಕ್ರೋಶ ಹೊರಹಾಕಿದ ಹಿಂದೂಗಳು. ಹಿಂದೂಗಳ ಪವಿತ್ರ ಧಾರ್ಮಿಕ ಯಾತ್ರಾ ತಾಣ ತಿರುಪತಿ ತಿರುಮಲದಲ್ಲಿ ಮುಸ್ಲಿಂ ವ್ಯಕ್ತಿಯೋರ್ವ ಸಾರ್ವಜನಿಕವಾಗಿಯೇ ನಮಾಜ್ ಮಾಡಿರುವ ವಿಡಿಯೋವೊಂದು ವ್ಯಾಪಕ ವೈರಲ್ ಆಗ್ತಾ ಇದೆ. ಗುರುವಾರ ಮಧ್ಯಾಹ್ನ ತಮಿಳುನಾಡು ರಿಜಿಸ್ಟ್ರೇಷನ್ ಕಾರು ಸಂಖ್ಯೆ TN 83T6705 ಸಂಖ್ಯೆಯ ಕಾರಿನಲ್ಲಿ ಬಂದ ಮುಸ್ಲಿಂ ವ್ಯಕ್ತಿ ತಿರುಮಲದಲ್ಲಿರುವಂತಹ TTT ಸಾಮೂಹಿಕ ವಿವಾಹಗಳು ನಡೆಯುವ ಸ್ಥಳದಲ್ಲಿ ನಮಾಜ್ ಮಾಡಿರುವ ವಿಡಿಯೋ ಇದೀಗ ವ್ಯಾಪಕ ವೈರಲ್ ಆಗ್ತಾ ಇದೆ. TTD ನಿಯಮಗಳ ಪ್ರಕಾರ ಬೇರೆ ಧರ್ಮದ ಜನರು ತಿರುಮಲದಲ್ಲಿ ಪ್ರಾರ್ಥನೆ ಸಲ್ಲಿಸುವುದನ್ನ ನಿಷೇಧಿಸಲಾಗಿದೆ. ಆದರೂ ನಮಾಜ್ ಮಾಡುತ್ತಿರುವುದನ್ನ ಯಾವುದೇ ಸಿಬ್ಬಂದಿ ಗುರುತಿಸದಿರುವುದು ಅಚ್ಚರಿಗೆ ಕಾರಣವಾಗಿದ್ದು, ತಿರುಮಲ ಭದ್ರತಾ ವ್ಯವಸ್ಥೆ ಬಗ್ಗೆ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇದು ಬಹಳ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ. ಕೆಲವರು ಹೇಳ್ತಾ ಇದ್ದಾರೆ ಇದು ಮಾರ್ಫ್ಡ್, ಇದು ನಿಜವಾದದ್ದಲ್ಲ ಅಂತೇಳಿ. ಇನ್ನು ಕೆಲವರು ಹೇಳ್ತಾರೆ ಇಲ್ಲ,
ಮಾರ್ಫ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಿಜವಾಗಲೂ ಅಲ್ಲಿ ಆ ರೀತಿ ನಡೆದಿದೆ ಅನ್ನುವಂಥದ್ದು. ಇದಕ್ಕೆ ಅನುಮತಿ ಯಾರು ಕೊಟ್ಟರು ಅನ್ನುವಂಥ ಪ್ರಶ್ನೆ. ಇತ್ತೀಚೆಗಷ್ಟೇ ಅನ್ಯ ಧರ್ಮೀಯರು ಕೆಲವರು ಅಲ್ಲಿ ಏನಿದ್ರು ಅವರನ್ನು ಕೆಲಸದಿಂದ ತೆಗೆದು ಹಾಕಲಾಗಿತ್ತು. ಅದರ ಬಗ್ಗೆ ಭಾಳ ಚರ್ಚೆಗಳು ಕೂಡ ಆಗಿತ್ತು. ಈ ಹಿಂದೆ ಅಲ್ಲಿ ಏನು ಪ್ರಾಣಿಗಳ ಕೊಬ್ಬನ್ನು ಅಲ್ಲಿಯ ಪವಿತ್ರವಾದಂತಹ ಲಡ್ಡು ತಯಾರಿಕೆಗೆ ಬಳಸಲಾಗಿತ್ತು ಅನ್ನೋ ಕಾರಣಕ್ಕಾಗಿ ಕೂಡ ಸಾಕಷ್ಟು ಸುದ್ದಿ ಮಾಡಿತ್ತು. ವೈ.ಎಸ್. ರಾಜಶೇಖರ ರೆಡ್ಡಿ ಅವರ ಪುತ್ರ, ಅವರ ಪಾರ್ಟಿ ಮತ್ತು TDP ನಡುವೆ ಇದರ ಬಗ್ಗೆ ಭಾಳ ದೊಡ್ಡ ಮಟ್ಟದಲ್ಲಿ ವಾಗ್ವಾದಗಳು ನಡೀತಾ ಇತ್ತು. ಈಗ ಇದು ಮತ್ತೊಮ್ಮೆ ಭಾಳ ದೊಡ್ಡ ಮಟ್ಟದಲ್ಲಿ ಇದರ ಬಗ್ಗೆ ತನಿಖೆ ಕೂಡ ಆಗ್ತಾ ಇದೆ. ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಆ ನಡುವೆ ವೈರಲ್ ಆಗ್ತಿರುವಂಥ ಆ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ತಿರುಪತಿಯಲ್ಲಿ ನಮಾಜ್ ಮಾಡಿದಂಥ ಮುಸ್ಲಿಂ ವ್ಯಕ್ತಿ, ಅದರಲ್ಲಿ ಎರಡು ಮಾತಿಲ್ಲ, ಗೊತ್ತಾಗುತ್ತೆ. ತಿರುಪತಿ ಕಲ್ಯಾಣ ಮಂಟಪಕ್ಕೆ ಬಂದಿದ್ದ ವ್ಯಕ್ತಿಯಾತ ಟಕಿಯಾ ಧರಿಸಿ 10 ನಿಮಿಷಗಳ ಕಾಲ ನಮಾಜ್ ಮಾಡಿದ್ದಾನೆ. CCTV ದೃಶ್ಯ ಆಧರಿಸಿ ತನಿಖೆ ನಡೆಸ್ತಾ ಇದ್ದಾರಂತೆ ಪೊಲೀಸರು. ಅದರ ನಡುವೆ ಕೂಡ ವಾದ ಪ್ರತಿವಾದ ಇದೆ. ಹೌದು ಅಲ್ಲ, ಹೌದು ಅಲ್ಲ, ಇಲ್ಲ. ನಮಾಜ್ ಮಾಡಿದ ವ್ಯಕ್ತಿಯ ಕಾರ್ ತಮಿಳುನಾಡಿಗೆ ಸೇರಿದ್ದು. ಅಥವಾ ಡ್ರೈವರ್ ಆಗಿ ಬಂದಿರ್ತಾನೆ. ಹಿಂದೂ ಯಾತ್ರಿಕರ ಗುಂಪಿನ ಜೊತೆ ಡ್ರೈವರ್ ಆಗಿ ಬಂದಿದ್ದ ವ್ಯಕ್ತಿ ಮುಸ್ಲಿಂ ವ್ಯಕ್ತಿ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ತಿರುಪತಿಯಲ್ಲಿ ಭಾಳ ಟಫ್ ರೂಲ್ಸ್ ಇತ್ತು. ಅದೊಂದು ಕಾಲ ಇತ್ತು, ಟಫ್ ರೂಲ್ಸ್ ಜಾರಿಯಲ್ಲಿತ್ತು. ಹಿಂದುವೇತರ ಅಂದರೆ ಅನ್ಯ ಧರ್ಮೀಯರು ತಿರುಪತಿಗೆ ಬರಲು ಹಲವಾರು ನಿಯಮಗಳಿದ್ದವು. ಹಲವಾರು ನಿಯಮಗಳು ಅಂತಂದರೆ, ಈಗ ಸಂಬಂಧಪಟ್ಟವರು ಕೆಲವರಲ್ಲಿ ಅಧಿಕಾರಿಗಳಿದ್ದಿರ್ಬೋದು, ಅಂದರೆ ಸ್ಥಳೀಯವಾಗಿ ಬೇರೆ ಜಿಲ್ಲಾಧಿಕಾರಿಗಳಿದ್ದೆಲ್ಲ ಬಂದಾಗ ಬೇರೆ ಬೇರೆ ನಿಯಮಗಳು, ಭಕ್ತಾದಿಗಳಾಗಿ ಬಂದಾಗ ಬೇರೆ ಬೇರೆ ನಿಯಮಗಳು. ಅನ್ಯ ಧರ್ಮೀಯರು ದಾಖಲೆ ತೋರಿಸಿ ತಿರುಪತಿಗೆ ಬರಬೇಕಿತ್ತು. ಈಗಲೂ ಕೂಡ ಅಲ್ಲಿ ನಿಮಗೆ ತಿರುಪತಿಗೆ ಹೋಗಬೇಕು ಅಂದರೆ ಭಾಳ ಈಸಿ ಏನಿಲ್ಲ, ಆಧಾರ್ ಕಾರ್ಡ್ ಮತ್ತೊಂದೆಲ್ಲ ಇರಲೇಬೇಕಾಗುತ್ತೆ. ಆದರೆ ಕಾಲಾನಂತರದಲ್ಲಿ ನಿಯಮಗಳು ಬದಲಾಗ್ತಾ ಹೋಯಿತು. ಇದು ಆರೋಪ ಕೂಡ. YSRP ಸರ್ಕಾರ ಬಂದ ಮೇಲೆ ಅನ್ಯ ಧರ್ಮೀಯರಿಗೆ ಮಣೆ ಹಾಕಲಾಯಿತು. ಅಲ್ಲಿ ಸಿಬ್ಬಂದಿಗಳಿಗೂ ಕೂಡ ಅನ್ಯ ಧರ್ಮೀಯರಿಗೆ ಮಣೆ ಹಾಕಲಾಯಿತು. ರಾಜಶೇಖರ ರೆಡ್ಡಿ ಅವರ ಕಾಲಾವಧಿಯಲ್ಲಿ ಕೂಡ ಅಲ್ಲಿ ಒಂದು ರೀತಿಯಲ್ಲಿ ಏನು ಕ್ರಿಶ್ಚನೀಕರಣ ಮಾಡುವಂಥ ಪ್ರಯತ್ನಗಳಾಯಿತು ಅನ್ನೋದು ಆರೋಪಗಳಿದೆ. TTD ಆಯಕಟ್ಟಿನ ಹುದ್ದೆಗಳಿಗೆ ಅನ್ಯ ಧರ್ಮದವರ ನೇಮಕ ಕೂಡ ಆಯಿತು. ಮೊನ್ನೆ TDP ವಾಪಸ್ ಬಂದ ನಂತರ ಅವರನ್ನು ಅಲ್ಲಿಂದ ಕೆಲಸದಿಂದ ಕೆತ್ತು ಹಾಕಲಾಯಿತು. ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕೂಡ ಕಾರಣವಾಗಿತ್ತು. ವಕ್ಫ್ ವಿಚಾರಗಳು ಬಂದಾಗಲೂ ಕೂಡ ಅಸಾದುದ್ದೀನ್ ಓವೈಸಿ ಮಾತನ್ನು ಕೇಳಿದರು. ನಮ್ಮಲ್ಲಿ ಯಾಕೆ ಆಗ್ತಾ ಇದ್ರಿ ಅನ್ಯ ಧರ್ಮೀಯರನ್ನು ವಕ್ಫ್ಗೆ, ಅಲ್ಲಿ ಯಾಕೆ ನೀವು ವಾಪಸ್ ತಗೊಂಡ್ರಿ, ಈ ಪ್ರಶ್ನೆಗಳೆಲ್ಲ ಬಂತು. ಅದೇ ಕಾಲದಲ್ಲಿ ಲಡ್ಡುಗೆ ಪ್ರಾಣಿ ಕೊಬ್ಬು ಬಳಸಲಾಗಿತ್ತು ಅನ್ನೋಂಥ ಆರೋಪ ಎಲೆಕ್ಷನ್ ಟೈಮಲ್ಲಿ ಭಾಳ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಯಿತು. ಲ್ಯಾಬ್ ಟೆಸ್ಟಲ್ಲೂ ಕೂಡ ಪ್ರಾಣಿ ಕೊಬ್ಬು ಬಳಸಿದ್ದು ಪತ್ತೆಯಾಗಿತ್ತು. ಮತ್ತೆ ನಾಯ್ಡು ಸರ್ಕಾರ ಬಂದ ನಂತರ, ಯಾಕೆಂದರೆ KMFಗೆ ಕೊಡ್ತಾ ಇರಲಿಲ್ಲ, ಬೇರೆ ಯಾವುದೋ ಸಂಸ್ಥೆಗಳಿಗೆ ಕೊಡಲಾಗಿತ್ತು, ತಮಿಳುನಾಡು ಮೂಲದ್ದು. KMFಗೆ, ನಮ್ಮ ಕರ್ನಾಟಕ ಮೂಲದ KMF ತುಪ್ಪವೇ ವಾಪಸ್ ಹೋಗೋದಕ್ಕೆ ಶುರುವಾಯಿತು. ಅನ್ಯ ಧರ್ಮದ ನೌಕರರಿಗೆ ಗೇಟ್ ಪಾಸ್ ಕೂಡ ಕೊಡಲಾಗಿದೆ. ಇದೀಗ ಮುಸ್ಲಿಂ ವ್ಯಕ್ತಿ ತಿರುಪತಿಯಲ್ಲಿ ನಮಾಜ್ ಮಾಡಿದ್ದಾನೆ. ಮೊದಲಿನ ಹಾಗೆ ಕಠಿಣ ನಿಯಮಗಳು ಜಾರಿಯಾಗಬೇಕಾ ಆಗಬಾರ್ದು ಅನ್ನೋದರ ಬಗ್ಗೆ ಮತ್ತೆ ಚರ್ಚೆ ಶುರುವಾಗಿದೆ. ಮತ್ತಷ್ಟು ಕಠಿಣ ನಿಯಮ ಜಾರಿ ಮಾಡ್ತಾರಾ ನಾಯ್ಡು ಸರ್ಕಾರ ಅನ್ನುವಂಥ ಪ್ರಶ್ನೆ. ಜೊತೆಗೆ ಇದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗ್ತಾ ಇದೆ. ನಾಳೆ ಬೆಳಿಗ್ಗೆ ಹೊತ್ತಿಗೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ, ಅದು ಏನು, ಎಲ್ಲಿ ಮಾಡ್ದ, ಎಷ್ಟು ವ್ಯಾಪ್ತಿಯಲ್ಲಿ ಮಾಡ್ದ ಅನ್ನುವಂಥ ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೋದು. ಮುಂದಿನ ಸುದ್ದಿ ಕಡೆ ಗಮನ ಕೊಡ್ತಾ, ನ್ಯಾಷನಲ್ ಹೆರಾಲ್ಡ್ ಪ್ರಕರಣ. ನಿನ್ನೆ ಇದೇ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ ಅವರಿಗೆ 142 ಕೋಟಿ ಅವ್ಯವಹಾರ ಮಾಡಲಾಗಿದೆ ಅನ್ನೋ ಆರೋಪ ಉರುಳಾಗೋ ಸಾಧ್ಯತೆ ಇದೆ ಅನ್ನೋ ಸುದ್ದಿಯನ್ನ ಕೊಟ್ಟಿದ್ರು. ಆದರೆ ಈಗ ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಈ ನ್ಯಾಷನಲ್ ಹೆರಾಲ್ಡ್ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣ ಕೇವಲ ದೆಹಲಿಯ ಕಾಂಗ್ರೆಸ್ ನಾಯಕರಿಗೆ ಮಾತ್ರವಲ್ಲ, ನಮ್ಮ ರಾಜ್ಯದ ಕಾಂಗ್ರೆಸ್ನ ಘಟಾನುಘಟಿ ನಾಯಕರಿಗೂ ಕೂಡ ಕಾನೂನಾತ್ಮಕ ಸಂಕಷ್ಟವನ್ನ ತಂದೊಡೋ ಸಾಧ್ಯತೆಗಳು ಇದೆ ಅನ್ನೋದಕ್ಕೆ ಒಂದಷ್ಟು ಪೂರಕ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾರೆ. ಒಂದು ಅರ್ಥದಲ್ಲಿ ಈ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಾಗಿರುವ ಬ್ರಹ್ಮಾಂಡ ಭ್ರಷ್ಟಾಚಾರ ಸುತ್ತಿ ಬಳಸಿ ಮತ್ತೆ ಕರ್ನಾಟಕದ ಕಡೆಗೇನೆ ಬಂದು ನಿಲ್ತಾ ಇದೆ. DK ಬ್ರದರ್ಸ್, DK ಶಿವಕುಮಾರ್ ಹಾಗೆ DK ಸುರೇಶ್ ಪಕ್ಷದ ಋಣವನ್ನ ತೀರಿಸೋಕೆ ಕೋಟಿ ಕೋಟಿ ಹಣವನ್ನ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಈಗಿನ ಒಡೆತನದ ಸಂಸ್ಥೆಗೆ ದೇಣಿಗೆ ರೂಪದಲ್ಲಿ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಜಾರಿ ನಿರ್ದೇಶನಾಲಯ ಸಲ್ಲಿಸಿರುವ ಚಾರ್ಜ್ ಶೀಟ್ನಲ್ಲಿ ಪೂರಕ ಅಂಶಗಳು ಬಯಲಿಗೆ ಬರ್ತಾ ಇದೆ. ಯಾಕೆ ಹೀಗಂತಿದ್ದೀವಿ? ಇನ್ ಕೇಸ್ ಈ ರೀತಿಯ ಪ್ರಶ್ನೆಗಳನ್ನು DK ಶಿವಕುಮಾರ್ ಅವ್ರ ಮುಂದೆ ಕೇಳಿದಾಗ, ನೀವು ದುಡ್ಡು ಕೊಟ್ಟಿದ್ದೀರಂತೆ, ಇಡೀ ಚಾರ್ಜ್ ಶೀಟ್ನಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಇದೆ ಅಂದಾಗ, ಅರೆ ನಮ್ಮ ಪಕ್ಷದಿಂದ ನಡೆಸಲಾಗುವ ಪತ್ರಿಕೆಗೆ ನಾವು ದುಡ್ಡು ಕೊಟ್ರೆ ತಪ್ಪೇನು ಅಂತ ಹೇಳಿ DK ಶಿವಕುಮಾರ್ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಇವತ್ತು ಈ ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆದ ಅಷ್ಟೂ ಬೆಳವಣಿಗೆಗಳ ಒಂದು ರಿಪೋರ್ಟ್ ನಿಮ್ಮ ಮುಂದೆ.
ಪಾಲಿಗೆ ಎಟಿಎಂ ಆಯ್ತಾ ಕರ್ನಾಟಕ? ಹೈಕಮಾಂಡ್ ಬೊಕ್ಕಸ ತುಂಬಿಸಿದ ಡಿಕೆ ಬ್ರದರ್ಸ್. ಕಾಂಗ್ರೆಸ್ ಇರೋಬ್ಬರ ರಾಜ್ಯಗಳಲ್ಲಿ ಅಧಿಕಾರ ಕಳೆದುಕೊಂಡು ಅರ್ಧ ಪತನದತ್ತ ಸಾಗುತ್ತಿರುವ ಪುರಾತನ ಪಾರ್ಟಿ. ಅಂತ ಪಕ್ಷಕ್ಕೆ ಕರ್ನಾಟಕವೇ ಸದ್ಯಕ್ಕೆ ಆಸರೆ. ನಿನ್ನೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಮಾಜಿ ಸಚಿವ ಸಿಟಿ ರವಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಪಾಲಿಗೆ ಕರ್ನಾಟಕ ಎಟಿಎಂ ಆಗಿದೆ ಎಂದು ಆರೋಪಿಸಿದರು. ಭ್ರಷ್ಟಾಚಾರ ಅವ್ರ ಪ್ರಣಾಳಿಕೆಯಲ್ಲಿ ಇತ್ತಾ? ಭ್ರಷ್ಟಾಚಾರ ಮಾಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದ್ರ? ಅವ್ರು ಹೇಳ್ಕೊಳ್ಳೋಕ್ಕೆ ಕಷ್ಟ ಆಗುವ ಸಂಗತಿಯನ್ನು ನಾನು ನಿಮ್ಮ ಮೂಲಕ ಇಟ್ಟಿದ್ದೇನೆ. ಭ್ರಷ್ಟಾಚಾರ ಸ್ಮಾರ್ಟ್ ಮೀಟ್ರ್ ಹಗರಣ ಕೇರಳದಲ್ಲಿ 1800 ರೂಪಾಯಿ ಒಂದು ಮೀಟ್ರಿಗೆ, ಇಲ್ಲಿ 4,300,000, 7,500, 12,000 ಒಂದು ಸ್ಮಾರ್ಟ್ ಮೀಟ್ರಿಗೆ. ಇದಕ್ಕಿಂತ ಹಗಲದರೋಡೆ ಬೇಕಾ? ಇನ್ನೊಂದಿದೆಯಾ ಹಗಲದರೋಡೆ? ಇದೆಲ್ಲ ಅವ್ರ ಸಾಧನೆನಾ? ರಾಹುಲ್ ಗಾಂಧಿಗೇನು ತಿಂಗಳು ಬರುವಂಥ ATM ಚಾಲನೆಯಲ್ಲಿದೆ, ಪ್ರತಿ ತಿಂಗಳು ಬರುತ್ತೆ. ಸಿದ್ದರಾಮಯ್ಯ ಜಿ ಅಂದ ತಕ್ಷಣ ಹಾಜಿ ಅಂತಾರೆ. DK ಸಾಬ್ ಅಂತಿದ್ದಂಗೆ ಬೇಚ್ತಾ ಹೂँ ಸಾರ್ ಅಂತಾನೆ. ಇನ್ನೇನಾಗಬೇಕು? ನ್ಯಾಷನಲ್ ಹೆರಾಲ್ಡ್ಗೆ ಡಿಕೆಶಿ ಕೋಟಿ ಕಾಸು. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಂಸದ ಡಿಕೆ ಸುರೇಶ್ಗೂ ಸಹ ಸಂಕಷ್ಟ ಎದುರಾಗಿದೆ. ಅಲ್ಲದೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಹೆಸರು ಸಹ ಇಡಿ ಸಲ್ಲಿಸಿರುವ ಆರೋಪ ಪಟ್ಟಿಯಲ್ಲಿ ಉಲ್ಲೇಖಿತವಾಗಿದೆ. ಯಂಗ್ ಇಂಡಿಯಾಗೆ ಡಿಕೆ ಸೋದರರು 2.5 ಕೋಟಿ ದೇಣಿಗೆ ನೀಡಿದ್ರು. ಈ ಬಗ್ಗೆ 2022ರಲ್ಲಿ ಇಡಿ ಇಬ್ಬರು ಸೋದರರ ವಿಚಾರಣೆ ನಡೆಸಿತ್ತು. ಈ ಬಗ್ಗೆ ಸ್ಪಷ್ಟೀಕರಣ ನೀಡಿರುವ ಡಿಸಿಎಂ ಡಿಕೆ ಶಿವಕುಮಾರ್, ನಾವು ಹಣ ಕೊಟ್ಟಿರುವುದು ನಿಜ, ನಮ್ಮ ಪಕ್ಷ ನಡೆಸುವ ಪೇಪರ್ಗೆ ನಾವು ಹಣ ಕೊಡುವುದರಲ್ಲಿ ತಪ್ಪೇನಿದೆ ಎಂದು ಪ್ರಶ್ನಿಸಿದ್ದಾರೆ. ಹೌದಪ್ಪ, ನಾವು ನ್ಯಾಷನಲ್ ಹೆರಾಲ್ಡ್ಗೆ ನಾನು 25 ಲಕ್ಷ ಕೊಟ್ಟಿದ್ದೀನಿ, DK ಸುರೇಶು 25 ಲಕ್ಷ ಕೊಟ್ಟಿದ್ದೀವಿ. ತಪ್ಪೇನಿದೆ? ನಮ್ಮ ಪಾರ್ಟಿ ನಡೆಸುವಂಥ ಪೇಪರಲ್ಲಿ ನಾವು ಕೊಟ್ಟಿದ್ದೀವಿ, ಏನು ತಪ್ಪೇನಿದೆ? ಹೌದು, ನಮ್ಮ ಟ್ರಸ್ಟ್ ಇದ್ದರೂ ಕೊಟ್ಟಿದ್ದೀವಿ. ಏನು ಕೊಟ್ಟಿದ್ದೆ? ನಾವೇನು ಇಲ್ಲ ಅಂತ ನಾವೇನು ಕದ್ದು ಕೊಟ್ಟಿದ್ದೀವಾ? ರಾಜಾರಷ್ಟುವಾಗೆ ನಾವು ಸಂಪಾದನೆ ಮಾಡೋಂಥ ನಮ್ಮ ಆಸ್ತಿಯಿಂದ ನಾವು ಕೊಟ್ಟಿದ್ದೀವಪ್ಪ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಆರೋಪಿಗಳಾಗಿರುವ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಹಾಗೂ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ 142 ಕೋಟಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಜಾರಿ ನಿರ್ದೇಶನಾಲಯವು ದಿಲ್ಲಿ ನ್ಯಾಯಾಲಯಕ್ಕೆ ತಿಳಿಸಿದೆ. ಇದರ ಮಧ್ಯೆ ಡಿಕೆ ಬ್ರದರ್ಸ್, ರೇವಂತ್ ರೆಡ್ಡಿ ಹೆಸರು ಕೇಳಿ ಬಂದಿದ್ದು ಕಾಂಗ್ರೆಸ್ಗೆ ಮತ್ತಷ್ಟು ಸಂಕಷ್ಟ ತಂದಿಟ್ಟಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಓಕೆ, ಇವತ್ತು ಅವರು ಕೂಡ ದುಡ್ಡು ಕೊಟ್ಟಿದ್ದಾರೆ ಅಂತ ಕೇಳಿದಾಗ ಎಸ್ ಅವರು ಒಪ್ಕೊಂಡ್ರು. ಕರ್ನಾಟಕ DCM ಡಿಕೆಶಿ 25 ಲಕ್ಷ ರೂಪಾಯಿ ಕೊಟ್ಟಿದ್ದಾರಂತೆ ಮತ್ತು ಡಿಕೆಶಿ ಟ್ರಸ್ಟ್ ಮೂಲಕ 2 ಕೋಟಿ ಕೊಡಲಾಗಿದೆಯಂತೆ. ಇದನ್ನು ಸ್ವತಃ DK ಶಿವಕುಮಾರ್ ಒಪ್ಪಿಕೊಂಡಿದ್ದಾರೆ. ಡಿಕೆಶಿ ಅವರ ಸಹೋದರ DK ಸುರೇಶ್ ಕೂಡ 25 ಲಕ್ಷ ನೀಡಿದ್ದಾರೆ. ಇನ್ನು ರೇವಂತ್ ರೆಡ್ಡಿ, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರಿಗೆ 4 ಕೋಟಿ ಕೊಡಲು ಸೂಚನೆ ಕೊಡಲಾಗಿತ್ತು. ಆದರೆ ರೇವಂತ್ ರೆಡ್ಡಿ ದೆಹಲಿಗೆ ತಲುಪಿಸಿದ್ದು 80 ಲಕ್ಷ ಮಾತ್ರ. ಅಪ್ಪ, ಅವರಿಗೆ ಗ್ಯಾರಂಟಿ ಕೊಡೋದಕ್ಕೆ ಅಲ್ಲಿ ದುಡ್ಡಿಲ್ಲ ಅಂತ ಅವರು ಆಲ್ರೆಡಿ ಹೇಳ್ಕೊಂಡಿದ್ದಾರೆ. ಇನ್ನು ತೆಲಂಗಾಣದ ಕೈ ಅಧ್ಯಕ್ಷ ಮಹೇಶ್ ಗೌಡ್ 25 ಲಕ್ಷ ನೀಡಿದ್ದಾರಂತೆ. ಅದರ ಜೊತೆಗೆ ಕಾಂಗ್ರೆಸ್ನ ಗಾಲಿ ಅನಿಲ್ ಕುಮಾರ್ 25 ಲಕ್ಷ ಕೊಟ್ಟಿದ್ದಾರೆ. ಮಾಜಿ ಶಾಸಕ ಅಲಿ ಶಬ್ಬೀರ್ ಕೂಡ 20 ಲಕ್ಷ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕ ಪಿ ಸುದರ್ಶನ್ ಕೊಟ್ಟಿದ್ದು 15 ಲಕ್ಷ ರೂಪಾಯಿ. ಒಟ್ಟಾರೆಯಾಗಿ ಈ ಹಣಕಾಸಿನ ವ್ಯವಹಾರದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ಕಂಟಕ ಎದುರಾಗತ್ತಾ ಅನ್ನುವಂಥ ಅನುಮಾನ ಮತ್ತು ಚರ್ಚೆ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಕಾದ್ ನೋಡ. ಈಗ ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ರಾಮನಗರ 2007ರಲ್ಲಿ ಜಿಲ್ಲೆಯಾಗಿ ರೂಪುಗೊಳ್ತು. HD ಕುಮಾರಸ್ವಾಮಿ ಅವರ ಕನಸಾಗಿತ್ತು. ಹಲವು ಬಾರಿ ಹೇಳಿದ್ದೀನಿ, ದೇವೇಗೌಡರು ಅಲ್ಲಿ ಗೆದ್ದ ಕಾರಣಕ್ಕಾಗಿ ರಾಮನಗರದ ಗೆದ್ದು ಮುಖ್ಯಮಂತ್ರಿ ಆಗ್ತಾರೆ. ನಂತರ ಕುಮಾರಸ್ವಾಮಿ ಅವರಿಗೂ ಅಂತ ಒಂದು ಭಾಗ್ಯ ಒಲಿಯುತ್ತೆ. ಹಾಗಾಗಿ ತಮ್ಮ ಪತ್ನಿ ಕೂಡ ಅಲ್ಲಿಂದ ಗೆಲ್ತಾರೆ. ಅದನ್ನು ಅವರು 2007ರಲ್ಲಿ ರಾಮನಗರ ಜಿಲ್ಲೆ ಮಾಡ್ತಾರೆ. ಆ ರಾಮನಗರ ಜಿಲ್ಲೆಯ ವ್ಯಾಪ್ತಿಯಲ್ಲೇ ಕನಕಪುರ ಬರುತ್ತೆ. ಕನಕಪುರದಿಂದ DK ಶಿವಕುಮಾರ್ ಅವರ ತವರು. ಇಲ್ಲ, ನೀವು ಅದನ್ನು ಬೆಂಗಳೂರು ಗ್ರಾಮಾಂತರ ರೂರಲ್ ಮಾಡಿದ್ರಿ, ಅದು ಬೆಂಗಳೂರಿಗೆ ಬರುತ್ತೆ, ನಾನು ಅದನ್ನು ಮಾಡೇ ಮಾಡ್ತೀನಿ ಅಂತೇಳಿ DK ಶಿವಕುಮಾರ್. ಕೊನೆಗೂ ಬೆಂಗಳೂರು ದಕ್ಷಿಣ ಅಂತ ಕರೆಯಲಾಯಿತು. ಕೇಂದ್ರಕ್ಕೆ ಹೋಯಿತು. ಕೇಂದ್ರ ಅದನ್ನು ವಾಪಸ್ ಕಳಿಸ್ತು. ಯಾಕೆಂತಂದರೆ
ಸಾಧಾರಣವಾಗಿ ಅಲ್ಲಿ ಒಂದು ಗೃಹ ಇಲಾಖೆ ಮತ್ತು ಭೂಗರ್ಭಶಾಸ್ತ್ರ ಇಲಾಖೆ ಕೂಡ ಅದಕ್ಕೊಂದು ಅನುಮತಿಯನ್ನು ಕೊಡಬೇಕಾಗುತ್ತೆ. ಭಾಳ ಮುಖ್ಯವಾಗಿ ಏನಂತಂದರೆ ಬದಲಾವಣೆ ಆದಾಗ ಮೊದಲೆಲ್ಲ ಅದು ಇರಲಿಲ್ಲ. ಈಗ ನಾವು ಗೂಗಲ್ ಹಾಕ್ತೀವಿ ಅಂತ ಇಟ್ಕೊಳ್ಳಿ. ನೀವು ರಾಮನಗರ ಜಿಲ್ಲೆ ಅಂತ ಹಾಕಿದಾಗ ನಿಮಗೆ ಭೂಗರ್ಭ ಇಲಾಖೆ ಅದರ ಬಗ್ಗೆ ಕೆಲವು ಬದಲಾವಣೆಗಳನ್ನು ಮಾಡಿರಬೇಕು. ಇಲ್ಲ ಅಂತಂದರೆ ಅದು ಬೆಂಗಳೂರು ಸೌತ್ ಅಂತ ಹೆಂಗೆ ಬರುತ್ತೆ? ಹಾಗಾಗಿ ವಾಪಸ್ ಕಳಿಸಿದರು. ಈಗ ಅವರು ಮತ್ತೆ ಕ್ಯಾಬಿನೆಟ್ನಲ್ಲಿ ಇಲ್ಲ, ಅದಕ್ಕೆ ಅವರಿಗೆ ಹಕ್ಕಿಲ್ಲ, ನಾವೇ ಮಾಡೇ ಮಾಡ್ತೀವಿ ಅಂತ ಹಠ ತೊಟ್ಟು ಮಾಡಿದ್ದಾರೆ. ಬಹುಶಃ 90% ಅದು ಆಗೇ ಆಗುತ್ತೆ. ಅದರಲ್ಲಿ ಎರಡು ಮಾತಿಲ್ಲ. HD ಕುಮಾರಸ್ವಾಮಿ ಅವರ ವಿರುದ್ಧ ಒಂದು ರೀತಿಯಲ್ಲಿ ಯುದ್ಧವನ್ನು ಗೆದ್ದ ಹಾಗೆ ಕಾಣ್ತಾ ಇದೆ ಉಪಮುಖ್ಯಮಂತ್ರಿ DK ಶಿವಕುಮಾರ್. ರಾಮನಗರದ ಹೆಸರು ಬದಲಿಸಲು ಹಠ ಹಿಡಿದಿದ್ರು DCM. ತಾವು ಅಂದುಕೊಂಡಿದ್ದು ಮಾಡಿ ತೋರಿಸಿದ್ದಾರೆ. ಈಗ ಬನ್ನಿ ಏನಾಗ್ತಾ ಇದೆ ಇದರ ಬಗ್ಗೆ ಒಂದು ರಿಪೋರ್ಟ್. ಇವರಾಗಿ ಹಾಸನದಿಂದ ಬಂದರು, ಇವ್ರ ಹೆಸರು ಚೇಂಜ್ ಮಾಡ್ಕೊಳ್ಳಿ ಫಸ್ಟ್. ನಮ್ಮ ಆಸ್ತಿಗಳು ಬೆಲೆ ಜಾಸ್ತಿ ಆಗ್ಬೇಕು. ಅವ್ರದ ಬೆಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಇವರು ಬೆಂಗಳೂರು ದಕ್ಷಿಣ ಅಂತ ಮಾಡ್ತಾ ಇರೋದು. ಹೊರಗಡೆ ದೇಶದಿಂದ ಎಲ್ಲ ಬರಬೇಕು, ಬಂಡವಾಳ ಹಾಕ್ಬೇಕು, ಕೈಗಾರಿಕೀಕರಣ ಮಾಡ್ಬಿಟ್ಟು ನಗರನ ಹಾಳು ಮಾಡ್ಬಿಡ್ತಾರೆ. ನಮ್ಮ ಬೆಲೆ ಜಾಸ್ತಿ ಆಗ್ಬೇಕಪ್ಪ. ರಾಮನಗರನೇ ಬೇಕು ಸರ್ ನಮಗೆ, ದಕ್ಷಿಣ ಬೇಡ. ರಾಮನಗರ ಜಿಲ್ಲೆ ಇನ್ನು ಮುಂದೆ ಬೆಂಗಳೂರು ದಕ್ಷಿಣ. HDK ವಿರುದ್ಧ ಹಠ ಸಾಧಿಸಿ ಗೆದ್ದೇ ಬಿಟ್ರು DK ಶಿವಕುಮಾರ್. ಯಾರಿಗೂ ಬಗ್ಗದ ಜಗ್ಗದ ಬಂಡೆಯಂತ ನಾಯಕ. ಹಠ ಹಿಡಿದ್ರೆ ಬಿಡದೆ ಸಾಧಿಸೋ ಛಲದಂಕ ಮಲ್ಲ ಅನ್ನೋದು ಮತ್ತೆ ಪ್ರೂವ್ ಮಾಡಿದ್ದಾರೆ. ಕಳೆದ ಬಾರಿ ರಾಮನಗರ ಹೆಸರು ಬದಲಿಸಲಾಗದೆ ಕೈ ಚೆಲ್ಲಿದ್ದ DKಶಿ ಈ ಬಾರಿ ಕೊನೆಗೂ ರಾಮನಗರದ ಹೆಸರನ್ನ ಬೆಂಗಳೂರು ದಕ್ಷಿಣ ಅಂತ ಬದಲಿಸುವಲ್ಲಿ ಯಶಸ್ಸು ಕಂಡಿದ್ದಾರೆ. DKಶಿ HDK ಮಧ್ಯೆ ಮಾತಿನ ಮಲ್ಲ ಯುದ್ಧ. ಇವರಾಗಿ ಹಾಸನದಿಂದ ಬಂದರು, ಇಲ್ಲೇ ಬಂದು ರಾಜಕಾರಣ ಮಾಡಿ ಹಾಸನದಲ್ಲಿ ಮಾಡ್ಬೋದಾಯ್ತಲ್ಲ. ಇವ್ರ ಹೆಸರನ್ನು ಚೇಂಜ್ ಮಾಡ್ಕೊಳ್ಳಿ ಫಸ್ಟ್ ನೋಡೋಣ. ಇವ್ರ ಹೆಸರನ್ನು ಬಂದು HD ಕುಮಾರಸ್ವಾಮಿ ಅಂತ ಬಿಟ್ಬಿಟ್ಟು ಅವ್ರ ತಂದೆ ಹೆಸರನ್ನ, ಅವ್ರ ಊರ ಹೆಸರನ್ನ ಯಾಕೆ ಇಟ್ಕೊಂಡವ್ರು? ಇನ್ನು ಅವರು ನಮ್ಮ ಹೆಸರು, ನಾವು ನಮ್ಮ ಬೆಂಗಳೂರು ರೀ, ನಾವು ಬೆಂಗಳೂರು ಜಿಲ್ಲೆಯವ್ರು, ನಾವು ನಮ್ಮದೇ ಆದಂಥ ಆಸೆ ಎಲ್ಲ ಇರ್ತದೆ. ನೋಡ್ತಾ ಇರಿ ಮುಂದೆ ಹೆಂಗೆ ಅಭಿವೃದ್ಧಿ ಆಗುತ್ತೆ. ಅವ್ರಿಗೇನು ತೊಂದರೆ ಅಂತ ನಾವೇನು ಮಾಡ್ತೀವೋ ಅನ್ನೋದು ಆಮೇಲೆ ನೋಡಲಿ. ರಿಯಲ್ ಎಸ್ಟೇಟ್ ಡೆವಲಪ್ ಆಗೋ ಸಲುವಾಗಿ ಮಾಡಿದ್ವಿ. ಹೌದಪ್ಪ, ನಮ್ಮ ಹಳ್ಳಿ ಜನ, ನಮ್ದು ಬೆಂಗಳೂರವರು ಎಲ್ಲ ಡೆವಲಪ್ ಆಗಬೇಕು, ಉದ್ಯೋಗ ಸಿಗಬೇಕು, ನಮ್ಮ ಜನರ ಆಸ್ತಿ ಜಾಸ್ತಿ ಆಗಬೇಕು, ನಮ್ಮ ಆಸ್ತಿಗಳು ಬೆಲೆ ಜಾಸ್ತಿ ಆಗಬೇಕು. ನಮ್ಮ ಬೆಲೆ ಜಾಸ್ತಿ ಆಗಬೇಕಪ್ಪ. ಎಲ್ಲ ಪ್ರತಿಯೊಬ್ಬ ರೈತರ ಬದುಕು ಒಳ್ಳೇದಾಗಬೇಕು, ಉದ್ಯೋಗ ಸಿಗಬೇಕು, ಹೊರಗಡೆ ದೇಶದಿಂದ ಎಲ್ಲ ಬರಬೇಕು, ಬಂಡವಾಳ ಹಾಕಬೇಕು, ಅಲ್ಲಿ ಉದ್ಯೋಗ ಸಿಗಬೇಕು, ಅವ್ರ ಆಸ್ತಿ ಮೌಲ್ಯಗಳು ಜಾಸ್ತಿ ಆಗಬೇಕು, ಅಭಿವೃದ್ಧಿ ಆಗಬೇಕು. ಅದು ನಮ್ಮ ಆಸೆ. ಲ್ಯಾಂಡ್ ಮಾಫಿಯಾಗಾಗಿ ಹೆಸರು ಬದಲಾವಣೆ. ಬೆಂಗಳೂರು ಅನ್ನುವಂಥ ಪದದಲ್ಲಿ ಲ್ಯಾಂಡ್ ಮಾಫಿಯಾ ಇದೆ. ರಾಮನಗರ ಹೆಸರು ತೆಗೆದಿರುವಂಥದ್ದೇ, ಬೆಂಗಳೂರು ಸೇರಿಸಿರುವಂಥದ್ದೇ ಲ್ಯಾಂಡ್ ಮಾಫಿಯಾದ ಕಾರಣಕ್ಕಾಗಿ. DK ಶಿವಕುಮಾರ್ ನಡೆಗೆ ಪರ ವಿರೋಧ. ನಾವು ಮೂಲತಃ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರೇನೆ. ನಮ್ಮ ತಂದೆ, ನಮ್ಮ ತಾತ, ನಮ್ಮ ಮುತ್ತಾತಿರದೆಲ್ಲ ಇಲ್ಲೇ ವಾಸ ಮಾಡ್ತಿರ್ತಕ್ಕಂಥ ಹಲವಾರು ಸಾಕ್ಷಿಗಳಿವೆ. ಅವಾಗೆಲ್ಲರೂ ಕೂಡ ನೀವು ಎಲ್ಲಿಯವರು ಅಂದಾಗ ನಾವು ಬೆಂಗಳೂರು ಜಿಲ್ಲೆಯವರು ಅಂತಾನೆ ನಾವು ಹೇಳ್ತಾ ಇದ್ದಿದ್ದು, ನಮ್ಮ ತಾತ ಅವರೆಲ್ಲರೂ ಕೂಡ. ನಮಗೆ ರಾಜನಗರ ಬೇಕು, ದಕ್ಷಿಣ ಬೇಡ. ರಾಮನಗರನೇ ಬೇಕು ಸರ್ ನಮಗೆ, ದಕ್ಷಿಣ ಬೇಡ. ನಾವು ಇಲ್ಲಿಂದ ಅಲ್ಲಿ ಹೋಗಕ್ಕೆ ಬರಕ್ಕೆ ಆಗಲ್ಲ. ಇದು ಕೇವಲ ಅವ್ರದ ಬೆಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಇವರು ಬೆಂಗಳೂರು ದಕ್ಷಿಣ ಅಂತ ಮಾಡ್ತಾ ಇರೋದು. ರಾಮನಗರ ಜಿಲ್ಲೆಯಾಗೇ ಇರಲಿ. ದಯಮಾಡಿ ರೈತರ ಹೊಟ್ಟೆಗೆ ಹೊಡೆಯಬೇಡಿ. ನಮ್ಗೆ ಅವಶ್ಯಕತೆ ಇಲ್ಲ ಸರ್. ರೈತರು ಆರಾಮಾಗಿ ಅನ್ನ ತಿಂತಾ ಇದ್ದಾರೆ. ಇವಾಗ ನೀವು ಅದನ್ನ ಮಾಡ್ಬಿಟ್ರೆ ಕೈಗಾರಿಕೀಕರಣ ಮಾಡ್ಬಿಟ್ಟು ನಗರನ ಹಾಳು ಮಾಡ್ಬಿಡ್ತಾರೆ. ಹಾಗಾಗಿ ನಮ್ಗೆ ಇದೇ ಉತ್ತಮ ಸರ್. ರಾಮನಗರವನ್ನ ಬೆಂಗಳೂರು ದಕ್ಷಿಣ ಮಾಡಿ DK ಶಿವಕುಮಾರ್ ಗೆದ್ದಿದ್ದಾರೆ. ಬಂಡೆಯ ಈ ನಡೆಯಿಂದ ಜಿಲ್ಲೆಗೆ ಅದೇನು ಲಾಭ ಆಗುತ್ತೋ ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಮೊದಲೇ ಕನ್ನಡದ ಚಿತ್ರೋದ್ಯಮ ಅಪರೂಪಕ್ಕೊಂದು ಹಿಟ್ ಸಿನಿಮಾ ಅನ್ನೋ ಪರಿಸ್ಥಿತಿಗೆ ಬಂದು ನಿಂತಿದೆ. ಆರ್ಥಿಕ ಚಟುವಟಿಕೆಗಳು ಕೂಡ ಹೆಚ್ಚಾಗಿ ನಡೆದೇ ಇರುವಂತಹ ಸಂದರ್ಭ. ಹೀಗಿರುವಾಗ ಚಲನಚಿತ್ರೋದ್ಯಮದಲ್ಲಿ ತೊಡಗಿಸಿಕೊಂಡಿರುವ ನಟ, ನಟಿಯರು, ಇತರೆ ತಂತ್ರಜ್ಞರು ಅವಕಾಶ ಸಿಗೋದು ವಿರಳ, ಸಿಕ್ಕಿದ್ರೆ ಅದು ಯಶಸ್ವಿ ಆಗೋದು ವಿರಳ ಅನ್ನೋ ಪರಿಸ್ಥಿತಿಯಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಆಗುತ್ತೆ ಚಿತ್ರೋದ್ಯಮಕ್ಕೆ, ಕಲಾವಿದರಿಗೆ ಸಂಪೂರ್ಣ ಬೆಂಬಲವನ್ನು ನೀಡೋದು. ಇದಕ್ಕೊಂದು ಉತ್ತಮವಾದ ಅವಕಾಶ ರಾಜ್ಯ ಸರ್ಕಾರದ ಕೈಲಿತ್ತು. ಆದರೆ ಅದೇನೋ ಹೇಳ್ತಾರಲ್ಲ, ಸುಮ್ಮನಿರೋಕ್ಕಾಗದೆ ವಿವಾದವನ್ನು ಮೈಮೇಲೆ ಹೇಳ್ಕೊಂಡ್ರು ಅಂತ, ಅಂಥ ಕೆಲಸವನ್ನ ಮಾಡಿದೆ ರಾಜ್ಯ ಸರ್ಕಾರ. ಪರಭಾಷೆಯ ನಟಿಗೆ
ನಮ್ಮಲ್ಲೇನೆ ಅನೇಕ ನಟಿಯರಿದ್ದಾರೆ, ಪ್ಯಾನ್ ಇಂಡಿಯಾ ಲೆವೆಲ್ ನಟಿಯರು ಕರ್ನಾಟಕದಲ್ಲಿದ್ದಾರೆ. ಹೀಗಿರುವಾಗ ಪರಭಾಷೆಯ ನಟಿಗೆ ರಾಯಭಾರಿ ಪಟ್ಟ ನೀಡಿ ಇಕ್ಕಟ್ಟಿಗೆ ಸಿಲುಕಿದೆ ರಾಜ್ಯ ಸರ್ಕಾರ. ಹೆಚ್ಚು ಸಂಭಾವನೆ ನೀಡಿ ರೆಡ್ ಕಾರ್ಪೆಟ್ ಹಾಕಿದ್ ಯಾಕೆ ಅಂತ ಕನ್ನಡ ಪರ ಸಂಘಟನೆಗಳು ಬೀದಿಗಿಳಿದಿವೆ. ಮೈಸೂರು ಸ್ಯಾಂಡಲ್ ಸೋಪ್ ರಾಯಭಾರಿ ವಿವಾದ. KSDL ವಿರುದ್ಧ ಭುಗಿಲೆದ್ದ ಕನ್ನಡಿಗರ ಅಸಮಾಧಾನ. ಮಿಲ್ಕಿ ಬ್ಯೂಟಿ ತಮನ್ನಾ ಭಾಟಿಯಾ ಈಗ ಮೈಸೂರು ಸ್ಯಾಂಡಲ್ ಸೋಪ್ನ ರಾಯಭಾರಿ. 2 ವರ್ಷ ರಾಯಭಾರಿಯಾಗಿ ಆಯ್ಕೆ ಮಾಡಿದ ರಾಜ್ಯ ಸರ್ಕಾರ ನಟಿಗೆ 6.20 ಕೋಟಿ ರೂಪಾಯಿ ಹಣ ನೀಡಲಿದೆ. ನಮ್ಮ ರಾಜ್ಯದ ಸೋಪಿಗೆ ಅನ್ಯ ರಾಜ್ಯದ ನಟಿ ಯಾಕೆ ಎಂದು ಕನ್ನಡ ಸಂಘಟನೆಗಳು ಆಕ್ರೋಶ ವ್ಯಕ್ತವಾಗಿದೆ. ಕನ್ನಡಿಗರಿಂದ ಬಾಯ್ಕಾಟ್ ಅಸ್ತ್ರ ಪ್ರಯೋಗ. ಪರಭಾಷಾ ನಟಿಗೆ ರಾಯಭಾರಿ ಪಟ್ಟ ನೀಡಿದ್ದಕ್ಕೆ ಕಿಡಿ. ಏನು ತಮನ್ನಾ ಆಯ್ಕೆಗೆ ಕನ್ನಡಿಗರಿಂದ ಭಾರಿ ವಿರೋಧ ವ್ಯಕ್ತವಾಗಿದೆ. ಕನ್ನಡ ಕಲಾವಿದರನ್ನ ಕಡೆಗಣಿಸಿ ಪರಭಾಷಿಗರಿಗೆ ಯಾಕೆ ಮಣೆ ಎಂಬ ಟೀಕೆ ವ್ಯಕ್ತವಾಗಿದೆ. ಕರ್ನಾಟಕದ ಹೆಮ್ಮೆಯ ಬ್ರ್ಯಾಂಡ್ ಕನ್ನಡದವರಿಂದಲೇ ಪ್ರಚಾರ ಮಾಡಬಹುದಿತ್ತು. ಮೈಸೂರು ಸ್ಯಾಂಡಲ್ಗೆ ತಮನ್ನಾ ಬೇಕಾಗಿರಲಿಲ್ಲ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ರಾಜ ಮಹಾರಾಜರು ಸ್ಥಾಪನೆ ಮಾಡಿದಂಥ ಮೈಸೂರು ಸ್ಯಾಂಡಲ್ ಇವತ್ತು ಇಡೀ ದೇಶಕ್ಕೆ ಗೊತ್ತಿರತಕ್ಕಂಥ ಒಂದು ಬ್ರ್ಯಾಂಡ್ ಇದು. ನೀವಿಲ್ಲಿ ಯಾವುದೋ ಒಬ್ಬ ಹಿಂದಿ ನಟಿಯನ್ನು ಕರ್ಕೊಬಂದು 6.5 ಕೋಟಿ ಹಣವನ್ನು ಅವರಿಗೆ ನೀವು ವ್ಯಯ ಮಾಡಿ ನಮ್ಮ ಸಂಸ್ಥೆಗೆ ನೀವು ಅವ್ರನ್ನ ನಿಯಮ ಮಾಡ್ಕೋತಾ ಇದ್ದೀರಲ್ಲ, ನಿಮ್ಗೇನು ಅವ್ರ ಮೇಲೆ ಅಭಿಮಾನ ಇದೆಯಾ, ಲವ್ ಇದೆಯಾ ನಿಮ್ಗೇನಾದರೂ ನೀವು ಏನು ತಮನ್ನಾ ಮೇಲೆ? ಹಾಗಾಗಿ ಕರ್ಕೊಂಬಂದು ಈ ರೀತಿ ನಮ್ಮ ಕನ್ನಡಿಗರಿಗೆ ಅವಮಾನ ಮಾಡುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ. ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶ ಕೊಡೋದಿಲ್ಲ. ಕನ್ನಡಿಗರ ಸೋಪ್ ಸ್ಯಾಂಡಲ್ ಸೋಪ್, ಕರ್ನಾಟಕದ ಸೋಪ್ ಸ್ಯಾಂಡಲ್ ಸೋಪ್, ಗಂಧದ ಸೋಪ್, ಗಂಧ ಕನ್ನಡಿಗರ ಸೋಪ್. ಎಲ್ಲರೂ ಕನ್ನಡಿಗರ ಸೋಪ್ ಸ್ಯಾಂಡಲ್ ಸೋಪ್ ಉಪಯೋಗಿಸಿ. ನಾನೇ ಪುಗ್ಸೆಟ್ಟೆ ರಾಯಭಾರಿಯಾಗಿದ್ದೀನಿ, ಉಪಯೋಗಿಸಿ. ರಾಜ್ಯ ಸರ್ಕಾರದಿಂದ ಕನ್ನಡಿಗರ ಕಡೆಗಣನೆ ಆಗಿಲ್ಲ. ಕನ್ನಡಿಗರ ಕಿಚ್ಚಿಗೆ ಸಚಿವ MB ಪಾಟೀಲ್ ಸಮರ್ಥನೆ. ತಮನ್ನಾ ರಾಯಭಾರಿ ಆಯ್ಕೆ ಕುರಿತು ರಾಜ್ಯ ಸರ್ಕಾರ ಸ್ಪಷ್ಟನೆ ನೀಡಿದೆ. ಕರ್ನಾಟಕದ ಹೆಮ್ಮೆಯ ಬ್ರ್ಯಾಂಡ್ ಕರ್ನಾಟಕದಾಚೆಯೂ ಮಾರ್ಕೆಟ್ ಮಾಡಲು ಪ್ರಯತ್ನ ಮಾಡಲಾಗ್ತಿದೆ. ಈ ವಿಚಾರದಲ್ಲಿ ಕನ್ನಡ ಕಲಾವಿದರನ್ನ ಕಡೆಗಣಿಸಿಲ್ಲ, ಅಗೌರವ ತೋರಿಸಿಲ್ಲ. ಮಾರುಕಟ್ಟೆ ಉದ್ದೇಶದಿಂದ ತಮನ್ನಾ ಆಯ್ಕೆ ಮಾಡಲಾಗಿದೆ ಅಂತ ಸಚಿವ MB ಪಾಟೀಲ್ ಹೇಳಿದ್ದಾರೆ. ಮೈಸೂರು ಸ್ಯಾಂಡಲ್ ಸೋಪು ಇವತ್ತು ನಾವು 18% ಕರ್ನಾಟಕದಲ್ಲಿ ಮಾರಾಟ ಆಗ್ತದೆ. ಇನ್ನು ಉಳಿದಂಥ 82% ಬೇರೆ ಬೇರೆ ರಾಜ್ಯದಲ್ಲಿ ಆಗ್ತದೆ. ನಾವು ಪ್ಯಾನ್ ಇಂಡಿಯಾ ಅಪೀಲ್ ಹೊಂದಬೇಕು. ಇದರ ಅರ್ಥ ಕನ್ನಡಿಗರು ನಾವು ಕನ್ಸಲ್ಟ್ ಮಾಡಿಲ್ಲ ಅಂತ ನೋಡಿದ್ದೀವಿ. ಎಲ್ಲ ಹೆಸರುಗಳು ಪ್ಯಾನ್ ಇಂಡಿಯಾ ಅಪೀಲ್ ಇದ್ದಂಥ 5-6 ಹೆಸರುಗಳನ್ನ ನೋಡಿದ್ದೀವಿ. ಅವರು ಫ್ರೀ ಇರುವಂಥದ್ದು ಮತ್ತು 2 ವರ್ಷ ಅವ್ರು ನಮ್ಮ ಕಡೆ ಲಾಕ್ ಮಾಡಬೇಕಾಗ್ತದೆ. 2 ವರ್ಷ ನಮ್ಮ ಕೂಡ ಅವರು ಬೇರೆ ಎಲ್ಲಿನೂ ಕೂಡ ಎಂಡೋರ್ಸ್ ಮಾಡಬಾರ್ದು. ಇದೆಲ್ಲ ಕಂಡೀಷನ್ಸನ್ನು ಒಪ್ಪಿಕೊಂಡು ಇವತ್ತು ಇದು ಮಾಡಿದವಂತೂ ತಮ್ಮಣ್ಣ ಭಾಟಿ ಅವರು 28 ಮಿಲಿಯನ್ ಫಾಲೋವರ್ಸನ್ನು ಹೊಂದಿದ್ದಾರೆ. 25 ಕೋಟಿಯಲ್ಲಿ ಕೇವಲ 18% ಕರ್ನಾಟಕದಲ್ಲಿದೆ. ನಾನು ಕನ್ನಡ ನೆಲ ಜಲ ಭಾಷೆಯನ್ನು ಗೌರವಿಸ್ತೀವಿ. ಅದನ್ನು ಉಳಿವಿಗಾಗಿ ನಾವು ಯಾವಾಗಲೂ ಬದ್ಧರಾಗಿದ್ದೇವೆ. ಬಟ್ ಮಾರುಕಟ್ಟೆಯ ಒಂದು ಸ್ಟ್ರಾಟಜಿ ಇಟ್ಕೊಂಡು ನೋಡಿದಾಗ ನನಗೆ ಕೇವಲ 2% ನಾರ್ತ್ ಮತ್ತು ನಾರ್ತ್ ಈಸ್ಟು ಮತ್ತು ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ನಾನು ಬೆಳವಣಿಗೆ ಮಾಡಬೇಕಾಗಿದೆ. ಗ್ಲೋಬಲ್ ಪ್ಲಾಟ್ಫಾರ್ಮರ್ದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನನ್ನ ಹೆಜ್ಜೆ ಗುರುತನ್ನು ಇಡಿಸಬೇಕಾಗಿದೆ. ಈ ರೀತಿ ಆದಾಗ ಪಾನ್ ಇಂಡಿಯಾ ಬೇಸಸ್ನ ನಾವು ಒಂದು ಫೇಸ್ನ ಹುಡುಕಿ ಒಂದು ಕಮಿಟಿ ಮಾಡಿ. ಕರ್ನಾಟಕದ ನಂದಿನಿ ಸಂಸ್ಥೆಗೆ ಅಣ್ಣವರು ಮತ್ತು ಅಪ್ಪು ರಾಯಭಾರಿಯಾಗಿ ಪ್ರಪಂಚದಾದ್ಯಂತ ಮೆಚ್ಚುಗೆ ಗಳಿಸಿದ್ರು. ಆದರೆ ಸ್ಯಾಂಡಲ್ ಸೋಪ್ಗೆ ಅನ್ಯ ರಾಜ್ಯದ ನಟಿ ಯಾಕೆ, ಕನ್ನಡದವರು ಇಲ್ಲಿ ಕಡಿಮೆ ಆಗಿದ್ದಾರಾ ಅಂತ ಕರವೇ ಪ್ರೊಟೆಸ್ಟ್ ಮಾಡುತ್ತಿದೆ. ಅಷ್ಟೇ ಅಲ್ಲ, ರಾಯಭಾರಿ ಒಪ್ಪಂದ ರದ್ದು ಮಾಡುವವರೆಗೂ ಹೋರಾಟ ನಿಲ್ಲಲ್ಲ ಎಂದಿದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೊಟ್ಟ ಮೊದಲನೇದಾಗಿ ಬ್ರ್ಯಾಂಡ್ ಅಂಬಾಸಿಡರೇ ಇಲ್ಲದೆ ಬ್ರ್ಯಾಂಡ್ ಆಗಿರುವ ಹೆಗ್ಗಳಿಕೆ ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ಗಿದೆ. ಮತ್ತೊಂದು ಕಡೆಯಲ್ಲಿ ಕೇವಲ ಒಬ್ಬ ನಟಿ ಅಡ್ವರ್ಟೈಸ್ಮೆಂಟ್ನಲ್ಲಿ ಇದ್ರು ಅನ್ನೋ ಕಾರಣಕ್ಕೆ ಆ ಸೋಪನ್ನು ಕೊಳ್ಳುವವರಿದ್ದಾರಾ? ಇದೀಗ ಕೊಳ್ಳುವವರು ಕೂಡ ಅಂದರೆ ಗ್ರಾಹಕರು ಕೂಡ ಬುದ್ಧಿವಂತರಾಗಿದ್ದಾರೆ. ಯಾವುದೋ ನಟಿ ಎಂಡೋರ್ಸ್ ಮಾಡಿದ್ದಾರೆ ಎಂದು ಮಾತ್ರಕ್ಕೆ ಆಕೆ ಅದನ್ನು ಪರ್ಸ್ನಲಿ ಬಳಸ್ತಿದ್ದಾಳೆ, ಹಾಗಾಗಿ ಆಕೆ ಚೆನ್ನಾಗಿದ್ದಾಳೆ ಅಂತ ಹೇಳಿ ನಂಬೋದಿಲ್ಲ ಗ್ರಾಹಕರು. ಬಟ್ ಎನಿವೆ, ಈ ಜಾಹೀರಾತು ಜಗತ್ತಿನ ನಿಯಮಗಳು ಇಂಥದ್ದೇ ನಟಿ ಬೇಕು, ಹೀಗೆ ಅವ್ರಿಗೆ ರೀಚ್ ಇರಬೇಕು ಅನ್ನೋದನ್ನು ಬಯಸಬಹುದೇನು. ಆದರೆ
ಈ ಎಲ್ಲ ನಿಯಮಗಳಿಗೆ ಸರಿಹೊಂದುವ ಕನ್ನಡದ ನಟಿಯರಿಗೆ ಕೊರತೆ ಇತ್ತಾ? ಎಂ ಬಿ ಪಾಟೀಲ್ರ ಪ್ರಕಾರ ತಮನ್ನಾ ಭಾಟಿಯಾ ಅವರಿಗೆ ಮಿಲಿಯನ್ ಗಟ್ಟಲೆ ಫಾಲೋವರ್ ಇದ್ದಾರೆ. ಕನ್ನಡದ ಅನೇಕ ನಟಿಯರು ಇದೀಗ ಪಾನ್ ಇಂಡಿಯಾ ಲೆವೆಲಲ್ಲಿ ಗುರುತಿಸ್ಕೊಂಡಿದ್ದಾರೆ. ಅವ್ರಿಗೂ ಕೋಟ್ಯಾಂತರ ಮಂದಿ ಅನುಯಾಯಿಗಳು, ಫಾಲೋವರ್ಸ್ ಇದ್ದಾರೆ. ಮತ್ತೊಂದು ಕಡೆ KSDLನ ಕಾರ್ಯನಿರ್ವಾಹಕ ಅಧಿಕಾರಿ ಹೇಳ್ತಾರೆ, ನಾವು ಭಾರತದ ಉತ್ತರ ಭಾಗ ಹಾಗೆ ಈಶಾನ್ಯ ಭಾಗದಲ್ಲಿ ನಮ್ಮ ಸೇಲ್ಸನ್ನು ಹೆಚ್ಚು ಮಾಡೋದು ಬಾಕಿ ಇದೆ. ಹೀಗಾಗಿ ಆ ಭಾಗದ ಜನರನ್ನು ಅಟ್ರಾಕ್ಟ್ ಮಾಡುವ ಸಲುವಾಗಿ ತಮನ್ನಾ ಭಾಟಿಯಾರನ್ನು ಆಯ್ಕೆ ಮಾಡಿದ್ವಿ. ಅವ್ರಿಗೂ ಸೇಮ್ ಪ್ರಶ್ನೆ. ಪ್ಯಾನ್ ಇಂಡಿಯಾ ಅಭಿಮಾನಿಗಳನ್ನು ಹೊಂದಿರುವ ಕರ್ನಾಟಕದ ಅನೇಕ ನಟಿಮಣಿಯರಿದ್ದಾರೆ. ಎಂ ಬಿ ಪಾಟೀಲ್ರು ಕೇವಲ 4-5 ಜನರನ್ನು ನಾವು ಸಂಪರ್ಕ ಮಾಡಿದ್ವಿ, ನಾವು ಗುರುತಿಸಿದ್ವಿ ಅಂದ್ರು. ನಾವು 10 ಹೆಸರು ಕೊಡ್ತಾ ಇದ್ದೀವಿ ಎಂ ಬಿ ಪಾಟೀಲ್ ಸಾಹೇಬ್ರ ಮುಂದೆ. 10ಕ್ಕಿಂತ ಹೆಚ್ಚಿದ್ದಾರೆ ಆಬ್ವಿಯಸ್ಲಿ ಕನ್ನಡ ಮಣ್ಣಿನ ನಟಿಯರು. 10 ಹೆಸರನ್ನ ನಿಮ್ಮ ಮುಂದೆ ಇಡ್ತಿದ್ದೀವಿ. ಯಾಕೆ ಇವರು ಆಯ್ಕೆ ಆಗಲಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಬೇಕು. ಶ್ರೀನಿಧಿ ಶೆಟ್ಟಿ ಅವರು ಕೇವಲ ಕನ್ನಡ ಚಿತ್ರದಲ್ಲಿ ಮಾತ್ರವಲ್ಲ, ಇದೀಗ ತೆಲುಗು, ತಮಿಳು ಇತ್ಯಾದಿ ಭಾಷೆಯ ಚಿತ್ರರಂಗದಲ್ಲೂ ಕೂಡ ಗುರುತಿಸಿಕೊಂಡಿದ್ದಾರೆ. ಅಲ್ಲೂ ಕೂಡ ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ. ಮೋಹಕ ತಾರೆ ರಮ್ಯಾ, ರಾಷ್ಟ್ರೀಯ ಮಟ್ಟದಲ್ಲಿ ಆಕೆಯ ಹೆಸರಿದೆ, ಖ್ಯಾತಿ ಇದೆ. ರಚಿತಾ ರಾಮ್ ಅವರನ್ನು ಸಂಪರ್ಕ ಮಾಡಿದ್ರಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಇದೀಗ ಅನುಮಾನ ಇದೆ. ಹಾಗೆ ಆಶಿಕಾ ರಂಗನಾಥ್, ರುಕ್ಮಿಣಿ ವಸಂತ್, ಸಪ್ತಮಿ ಗೌಡ, ಪೂಜಾ ಹೆಗ್ಡೆ ಕೂಡ ಬಾಲಿವುಡ್ನ ಅನೇಕ ಚಿತ್ರಗಳಲ್ಲಿ ಗುರುತಿಸಿಕೊಂಡಿದ್ದಾರೆ. ತಮನ್ನಾ ಭಾಟಿಯಾರಷ್ಟೇ ಪಾಪ್ಯುಲರ್ ಕೂಡ ಆಗಿದ್ದಾರೆ. ಸಂಜನಾ ಆನಂದ್, ನಿಶ್ವಿಕಾ ನಾಯ್ಡು. ಇಷ್ಟೂ ಸಾಲದು ಅಂದರೆ ಕನ್ನಡ ಮಣ್ಣಿನ ಮೂಲದವರೇ ಆದ ದೀಪಿಕಾ ಪಡುಕೋಣೆ ಇದ್ರು, ಶಿಲ್ಪಾ ಶೆಟ್ಟಿ ಇದ್ರು. ಇವರನ್ನೆಲ್ಲ ಸಂಪರ್ಕ ಮಾಡಿದ್ರಾ, ಮಾಡಲಿಲ್ವಾ? ತಮನ್ನಾ ಭಾಟಿಯಾ ಅನ್ನೋ ಹೆಸರನ್ನ ಅದು ಯಾಕೆ ಡಿಸೈಡ್ ಮಾಡಿದ್ರು ಅನ್ನೋದು ಇದೀಗ ಕನ್ನಡಿಗರ ಪ್ರಶ್ನೆಯಾಗಿದೆ. ಬಹಳ ಮುಖ್ಯವಾಗಿ ಇನ್ನೊಂದು ವಿಚಾರ, ಕರ್ನಾಟಕದಲ್ಲಿ ಜನೌಷಧಿ ಕೇಂದ್ರ ಇದೀಗ ವಿವಾದಕ್ಕೆ ಕಾರಣವಾಗ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರ ಏಕಾಏಕಿ ಸರ್ಕಾರಿ ಆಸ್ಪತ್ರೆಗಳಲ್ಲಿದ್ದ ಜನೌಷಧಿ ಕೇಂದ್ರವನ್ನು ಬಂದ್ ಮಾಡಿಸಿದೆ. ಇದು ಜನಸಾಮಾನ್ಯರ ಆಕ್ರೋಶಕ್ಕೆ ಕಾರಣವಾಗಿದೆ. ರಿಪೋರ್ಟ್. ಜನೌಷಧಿ ಬಡವರಿಗೆ ಬಗ್ಗರಿಗೆ ಬಹಳ ಒಳ್ಳೇದು. ಇವತ್ತು ಅದನ್ನೇ ಬಂದ್ ಮಾಡಲಿಕ್ಕೆ ಆದೇಶ ಮಾಡಿ ಜನರಿಗೆ ತೊಂದರೆ ಆಗುವಂತ ಕೆಲಸ ಸರ್ಕಾರಿ ಆವರಣದಿಂದ ತೆಗೆದುಬಿಟ್ರೆ ಜನರು ಶಾಪ ತಟ್ಟುತ್ತೆ ಇದೆ. ಕೇಂದ್ರ ವರ್ಸಸ್ ರಾಜ್ಯದ ನಡುವೆ ಜನೌಷಧ ಜಟಾಪಟಿ. ಖಾಸಗಿ ಮೆಡಿಕಲ್ ಸ್ಟೋರ್ ಲಾಬಿಗೆ ಮಣಿದ ಸರ್ಕಾರ. ಜನೌಷಧ ಕೇಂದ್ರಗಳು ಬಡವರಿಗೆ ಕಡಿಮೆ ಬೆಲೆಗೆ ಔಷಧ ನೀಡ್ತವೆ. ಆದರೆ ಅಚ್ಚರಿಯ ಬೆಳವಣಿಗೆಯಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನೌಷಧಿ ಕೇಂದ್ರಗಳನ್ನೇ ಬಂದ್ ಮಾಡಿಸಲಾಗಿದೆ. ಸಿದ್ದರಾಮಯ್ಯ ಸರ್ಕಾರದ ಈ ನಡೆ ಭಾರಿ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. ಮೋದಿ ಮೇಲಿನ ಸಿಟ್ಟಿಗೆ ಬಡವರ ಮೇಲೆ ಯಾಕೆ ಬರೆ ಎಳೆಯುತ್ತಿದ್ದೀರಿ, ಖಾಸಗಿ ಮೆಡಿಕಲ್ ಸ್ಟೋರ್ ಲಾಬಿಗೆ ಮಣಿದಿದ್ದೀರಾ ಎಂದು ಬಿಜೆಪಿ ಪ್ರಶ್ನೆ ಮಾಡ್ತಿದೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸಿಡಿದ ಜನರು. ಏನು ಜನಪರ ಯೋಜನೆಗಳು, ಜನ ಔಷಧಿ, ನೀವು ಯಾಕೆ ಜನ ಔಷಧಿ ಮಳಿಗೆ ಅಂತ ಹೆಸರಿಟ್ರೆ ಅಂದರೆ ಜನರಿಗೆ ಅನುಕೂಲ ಆಗಲಿ ಅಂತ ಇಟ್ಟಿದೆ. ಇವತ್ತು ಅದನ್ನೇ ನೀವು ಬಂದ್ ಮಾಡಲಿಕ್ಕೆ ಆದೇಶ ಮಾಡಿ ಜನರಿಗೆ ತೊಂದರೆ ಆಗುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಿರೋ ನಡೆಯನ್ನು ನಾನು ಖಂಡಿಸ್ತೀನಿ. ಸರ್ಕಾರಿ ಆವರಣದಿಂದ ತೆಗೆಸ್ಬಿಟ್ರೆ ಬಡ ಸಾಮಾನ್ಯರಿಗೆ ಭಾಳ ಕಷ್ಟ ಆಗುತ್ತೆ. ಇದು ಮೋದಿಯವರ ಮಹತ್ವಾಕಾಂಕ್ಷೆ ಯೋಜನೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಇದೆಲ್ಲ ಮಾಡಬಾರ್ದು. ಯಾರೇ ಆಗಲಿ ಜನರ ಶಾಪ ತಟ್ಟುತ್ತೆ. ಇದು 70%ಇಂದ 90%ವರೆಗೂ ಇದು ಕಡಿಮೆ ಔಷಧಿ ಸಿಕ್ತು. ಆಲ್ಮೋಸ್ಟ್ ಫ್ರೀನೇ ಅನ್ಕೋಬೋದು. ನೀವು ಅದನ್ನು ಮಾಡಿಬಿಟ್ರೆ ಅಲ್ಲಿ ಇಟ್ಟಿರೋ ಮೆಡಿಕಲ್ ಶಾಪ್ ಅವ್ರಿಗೂ ಪಾಪ ಭಾಳ ತೊಂದರೆ ಆಗುತ್ತೆ. ಅವರು ಸರ್ಕಾರಿ ಲೋನ್ ತೊಗೊಂಡು ಮತ್ತು ಅದನ್ನು ಎಕ್ಸ್ಪೈರಿ ಆಗಿಬಿಟ್ಟಿರುತ್ತೆ. ತಕ್ಷಣ ಆದೇಶ ಮಾಡೋಕ್ಕಾಗಲ್ಲ. 2 ವರ್ಷ 3 ವರ್ಷ ಕೊಡಬೇಕು. ಎಕ್ಸ್ಪೈರಿ ಆಗಿರೋ ಔಷಧಿ ಎಲ್ಲ ವೇಸ್ಟ್. ಇದು ನ್ಯಾಷನಲ್ ವೇಸ್ಟ್ ಆಗುತ್ತೆ. ಜನೌಷಧಿ ಬಡವರಿಗೆ ಬಗ್ಗರಿಗೆ ಭಾಳ ಒಳ್ಳೇದು ಮೇಡಮ್. ಈಗ 100 ರೂಪಾಯಿ ಆಗೋದು 10 ರೂಪಾಯಿಗೆ ಸಿಗುತ್ತೆ ಅಂದರೆ ಜನಕ್ಕೆ ಎಷ್ಟು ಜನಕ್ಕೆ ಒಳ್ಳೇದಾಗುತ್ತಲ್ಲ. ಅದೇನೋ ಬ್ರ್ಯಾಂಡೆಡ್ ಇಲ್ಲದೆ ಇದ್ರೂ ಅದು ಒಳ್ಳೇದು. ಜನಕ್ಕೆ ಬಡವರಿಗೆ ಭಾಳ ಅನುಕೂಲ ಆಗುತ್ತೆ. ಸೀನಿಯರ್ ಸಿಟಿಸನ್ ಆಫ್ಕೋರ್ಸ್ ನೀವು ಹೇಳ್ದಂಗೆ ಅದು ನಿಲ್ಲಿಸಬಾರ್ದು. ಅದು ಯಾವ ಕಾರಣಕ್ಕೂ ಶುರು ಮಾಡಿದೇನಕ್ಕೆ ಮತ್ತೆ ನಾವೇ ಫ್ರೀ ಔಷಧಿ ಕೊಡ್ತೇವೆ ಎನ್ನುತ್ತಿದೆ ಸರ್ಕಾರ. ಔಷಧಿಗಳು ಮಾರಾಟ ಆಗೋದಕ್ಕೆ ಅವಕಾಶ ಕೊಡಬಾರ್ದು, ಆಯಿತಾ? ಜನ ನಮ್ಮಲ್ಲಿ ಉಚಿತ ಔಷಧಿ ಸಿಗ್ತದೆ, ಉಚಿತವಾಗಿ ಅವ್ರು ತೊಗೊಂಡು ಹೋಗಬೇಕು, ಫ್ರೀಯಾಗಿ ತೊಗೊಂಡು ಹೋಗಬೇಕು ಅಷ್ಟೇ. ನಮ್ದು ಇನ್ನೇನಿಲ್ಲ. ಅವ್ರ ವಿರುದ್ಧ ಅದು ಇದು ಏನಿಲ್ಲ. ನಮ್ಮಲ್ಲಿ ಈಗ ಕೆಲವು ಕಡೆ ಜನೌಷಧಿ ಕೇಂದ್ರಗಳು ಇದೆ, ಕೆಲವು ಕಡೆ ಖಾಸಗಿ ಫಾರ್ಮಸಿಗಳು ಕೂಡ ಇದೆ. ಸೊ ಅದನ್ನು ನಾವು ನಮ್ಮಲ್ಲಿ ಫಾರ್ಮಸಿ ಇರಬಾರ್ದು.
ನಮ್ಮ ಜನರಿಗೆ ಫ್ರೀಯಾಗಿ ಮೆಡಿಸಿನ್ ಸಿಗಬೇಕು ಅಷ್ಟೇ, ಇನ್ನೇನಿಲ್ಲ. ಜನೌಷಧಿ ಕೇಂದ್ರದ ಬಗ್ಗೆ ಸರ್ಕಾರ ತೆಗೆದುಕೊಂಡ ನಿರ್ಧಾರ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನೊಂದೆಡೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಔಷಧ ಕೊಡ್ತೀವಿ ಅನ್ನೋದು ಸ್ವಾಗತಾರ್ಹ. ಆದರೆ ಎಷ್ಟರ ಮಟ್ಟಿಗೆ ಔಷಧ ಸ್ಟೋರೇಜ್ ಇರುತ್ತೆ ಅನ್ನೋದೇ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ಇವತ್ತು ಬೆಳಗ್ಗೆ ಕೂಡ ಇದನ್ನು ಭಾಳ ದೊಡ್ಡದಾಗಿ ತಗೊಂಡಿವಿ ನಾವು. ಜನರಿಕ್ ಔಷಧಿಗಳು ಮತ್ತು ಮೆಡಿಕಲ್ ಶಾಪಲ್ಲಿ ಸಿಗುವಂಥ ಔಷಧಿಗಳು ಬೇರೆ ಬೇರೆನಾ? ಅಲ್ಲ, ಸೇಮ್, ಎರಡು ಒಂದೇ ಇಂಗ್ರೀಡಿಯೆಂಟ್ಸ್. ಆದರೆ ಮೆಡಿಕಲ್ ಶಾಪಲ್ಲಿ ಸಿಗ್ತಾ ಇರುವಂಥ ಔಷಧಿಗಳಿದೆಯಲ್ಲ, ಅದಕ್ಕೆ ಪಾಲಿಶ್ ಇರುತ್ತೆ, ಭಾಳ ಅದ್ಭುತವಾದ ಸುಂದರವಾಗಿರುವಂಥ ಕವರ್ ಇರುತ್ತೆ, ಆಮೇಲೆ ಅದಕ್ಕೊಂದು ಪ್ಯಾಕೆಟ್ ಮಾಡಿರ್ತಾರೆ. ಇದೆಲ್ಲ ಆದಾಗ ಅದರ ರೇಟ್ ಜಾಸ್ತಿ ಆಗುತ್ತೆ. ಸಾಧಾರಣವಾಗಿ ಅಡ್ವರ್ಟೈಸ್ಮೆಂಟ್ ಅಂತ ಹೇಳಕ್ಕೆ ಬರಲ್ಲ, ಯಾಕಂದರೆ ಅದನ್ನು ಅಡ್ವರ್ಟೈಸ್ಮೆಂಟ್ ಮಾಡೋಂಗಿಲ್ಲ. ಯಾವುದೇ ಔಷಧಗಳನ್ನು ನೀವು ಟಿ ವಿಗಳಲ್ಲಿ ಮತ್ತೊಂದರಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೆ ಅವಕಾಶ ಇಲ್ಲ, ಯಾವುದೇ ಔಷಧಿಗಳನ್ನು. ಈ ಕೆಲವು ಔಷಧಿಗಳೇನಾಗುತ್ತೆ, ವರ್ಷಾನುಗಟ್ಟಲೆ ಈಗ ಮುಂದಿನ ದಿನಮಾನಗಳಲ್ಲಿ ಡೋಲೋ ಅದಿದೆಯಲ್ಲ, ಖಂಡಿತವಾಗ್ಲೂ ಅದು ಕೌಂಟರ್ ಸೇಲ್ ಅಂತ ಕರೀತಾರೆ ಅದನ್ನು. ಫೇಮಸ್ ಆಗಿ ಅನಾಸಿನ್ ಅನ್ನೋದು ಕೂಡ ನೀವು ಅಡ್ವರ್ಟೈಸ್ ಮಾಡೋಂಗಿಲ್ಲ. ಆದರೆ ಅದು ನೀವು ಉಪಯೋಗ ಮಾಡಿ 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 ಎಷ್ಟು ಫೇಮಸ್ ಆಗುತ್ತೆ ಅಂತಂದರೆ, ಔಷಧ ವಲಯದ ಭಾಷೆಯಲ್ಲಿ ಅದನ್ನು ಕೌಂಟ್ರ್ ಸೇಲ್ ಆಗುವಂಥ ಐಟಮ್ ಅಂತ ಕರೀತಾರೆ. ಈ ವಿಕ್ಸ್ ಆದರೂ ಅಷ್ಟೇ, ಅದನ್ನು ನಿಜವಾಗಿ ಅಡ್ವರ್ಟೈಸ್ಮೆಂಟ್ ಮಾಡೋಂಗಿಲ್ಲ. ಕೌಂಟ್ರ್ ಸೇಲ್ ಅಂತ ಬಂದ ನಂತರ ಅದರ ಮಿತಿ ಒಂದು ಮೀರಿದ ನಂತರ ಅದರ ಸೇಲ್ಸು, ಅದನ್ನು ಕೌಂಟ್ರ್ ಸೇಲ್, ಅದರ ಅಡ್ವರ್ಟೈಸ್ಮೆಂಟ್ ಮಾಡ್ಕೋಬೋದು. ಹಾಗಾಗಿ ಬೇರೆ ಯಾವುದೇ ಔಷಧಿಗಳನ್ನು ಅಡ್ವರ್ಟೈಸ್ ಮಾಡೋಗಿಲ್ಲ. ಆದರೂ ಮೆಡಿಕಲ್ ಶಾಪ್ಗಳಲ್ಲಿ ಮಾರುವಂಥ ಔಷಧಿ, ಉದಾಹರಣೆಗೆ ಸಾಧಾರಣವಾಗಿ ಜಗತ್ತಿನ ಯಾವುದೇ ಹೊಟ್ಟೆ ನೋವು ಅಥವಾ ಜ್ವರ ಏನೇ ಇದ್ದರೂ ಕೂಡ ಅದಕ್ಕಿರೋದು ಒಂದು ಪ್ಯಾರಾಸಿಟಮಾಲ್. ಪ್ಯಾರಾಸಿಟಮಾಲ್ನ ಒಂದು ಔಷಧಿ, ಒಂದು ಟ್ಯಾಬ್ಲೆಟ್, 1 ಕೋಟಿ ಕಂಪನಿಗಳಿರ್ಬೋದು, ಬೇರೆ 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 ಹೆಸರಲ್ಲಿ ಕೊಡ್ತಾ ಇರುವಂಥದ್ದು. ಅಲ್ಲಿ ಮೆಡಿಕಲ್ ಶಾಪಲ್ಲಿ ಸಿಗುವಂಥ ರೇಟು ಮತ್ತು ಜನೌಷಧಿ ಕೇಂದ್ರದಲ್ಲಿ ಸಿಗುವಂಥ ರೇಟು ಅಜಗಜಾಂತರ ವ್ಯತ್ಯಾಸ ಇರ್ತದೆ, ಒಂದೇ ಐಟಮ್. ಈಗ ನಾನೊಂದು ಉದಾಹರಣೆ ಕೊಡ್ತೀನಿ. ಡೋಲೋ ಮಾತ್ರೆ ನಾವು ಭಾಳಷ್ಟು ಯೂಸ್ ಮಾಡಿದ್ವಿ, ಎಷ್ಟು ಬದಲಾವಣೆಗಳಿದೆ ಅಂತೇಳಿ ನೋಡಿ. ಒಂದು ಡೋಲೋ ಮಾತ್ರೆ ನೀವು ಇದನ್ನು ಮೆಡಿಕಲಲ್ಲಿ ತಗೊಳ್ಳೋಕೆ ಹೋದರೆ ಒಂದು ಶೀಟ್ಗೆ 30 ರೂಪಾಯಿ ಕೇಳ್ತಾರೆ. ನೀವು ಅದನ್ನು ಜನೌಷಧಿ ಕೇಂದ್ರದಲ್ಲಿ ತಗೊಂಡ್ರೆ ನಿಮಗೆ ಆ ಪ್ಯಾಕೆಟಲ್ಲಿ ಸಿಗೋದಿಲ್ಲ. ಅದೊಂದು ರೀತಿಯಲ್ಲಿ 4 ಟ್ಯಾಬ್ಲೆಟು ಆ ಥರ ಚಿಲ್ಲರೆ ರೀತಿಯಲ್ಲಿ ಕೊಡ್ತಾರೆ. ಆಮೇಲೆ ಇದರಲ್ಲಿ ಒಂದು ಸ್ಪೆಷಲಾಗಿ ಅದಕ್ಕೆ ಕೋಟಿಂಗ್ ಎಲ್ಲ ಕೊಟ್ಟಿರ್ತಾರೆ, ಅದಿರೋದಿಲ್ಲ. ಬಟ್ ಐಟಮ್ ಅದೇ, ಒಂದು ಶೀಟ್ಗೆ 15 ರೂಪಾಯಿ, ಅಂದರೆ 100% ಜಾಸ್ತಿ ಇರುತ್ತೆ. ಆ ಲಾಭ ಇನ್ನು ಮುಂದೆ ಇರಲ್ವಾ ಅಂತ. ಎರಡನೇದು ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಒಂದು ಡಯಾಬಿಟೀಸ್ಗಿರುವಂಥ ಮಾತ್ರೆ ಒಂದು ಶೀಟಿಗೆ 20 ರೂಪಾಯಿ, ಅಲ್ಲಿ ಕೇವಲ 6 ರೂಪಾಯಿಗೆ ಅದು ಸಿಗುತ್ತೆ. ಅಂದರೆ 333% ಹೆಚ್ಚು ಅಂತ. ನಾನು ಕೇವಲ ಒಂದು ಶೀಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಡಯಾಬಿಟೀಸ್ ಮಾತ್ರೆ ಎಷ್ಟು ತಗೊಳ್ಬೋದು ಜನ? 20 ರೂಪಾಯಿಗೆ ಸಿಗೋದು 6 ರೂಪಾಯಿಗೆ ಸಿಕ್ಕಿದ್ರೆ ಆ 14 ರೂಪಾಯಿ ಬಡವರಿಗೆ ಲಾಭ ಅಲ್ವಾ? ನೀವು ಅದನ್ನು ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದೀರಿ. ಎಸ್, ನೀವು ಫ್ರೀ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಿ, ಫ್ರೀ ಕೊಡದಿದ್ರೆ ಏನು ಗತಿ ಅಂತ ನೋಡಿ. ಈಗ ಬಿ ಪಿ ಮಾತ್ರೆ, ಟೆಲ್ಮಾ ಮಾತ್ರೆ ಅಂತ ಇಟ್ಕೊಳ್ಳಿ, 10 ಮಾತ್ರೆಗೆ 30 ರೂಪಾಯಿ, ಇಲ್ಲಿ 10 ಮಾತ್ರೆಗೆ 12 ರೂಪಾಯಿ, 250% ಹೆಚ್ಚಾಗುತ್ತೆ. ನೀವು ಮೆಡಿಕಲಲ್ಲಿ ತಗೊಳ್ಳದಿದ್ದರೆ ಜನೌಷಧಿ ಕೇಂದ್ರದಲ್ಲಿ ಅದು ಕಡಿಮೆಗೆ ಸಿಗುತ್ತೆ. ಬಿ ಪಿ ಮಾತ್ರೆ ಆದ ನಂತರ ಕೊಲೆಸ್ಟ್ರಾಲ್ ಮಾತ್ರೆ ಒಂದು ಶೀಟ್ಗೆ 50 ರೂಪಾಯಿ, ಅಲ್ಲಿ ಕೇವಲ ಒಂದು ಶೀಟ್ಗೆ 9 ರೂಪಾಯಿ, 555% ಹೆಚ್ಚು. ಏನು ವ್ಯತ್ಯಾಸ ಅಂತ ಮತ್ತೊಮ್ಮೆ ನೀವು ಕೇಳಿದ್ರೆ ಅದನ್ನೇ ಹೇಳ್ತಾ ಇದ್ದೀನಿ. ಇಲ್ಲಿ ತುಂಬ ಚಂದವಾದ ಪ್ಯಾಕೆಟ್ನಲ್ಲಿ ಅದನ್ನು ಒಳ್ಳೆ ಕವರ್ ಮಾಡಿಬಿಟ್ಟು ಕಲರ್ ಹಾಕ್ಬಿಟ್ಟು ಅದಕ್ಕೊಂದು ಹೆಸರು ಹಾಕ್ಬಿಟ್ಟು ಎಲ್ಲ ಕೊಟ್ಟಿರ್ತಾರೆ. ಅಲ್ಲಿ ಹೆಸರೇನು ಹಾಕಿರೋದಿಲ್ಲ. ನೀವು ಕೇಳಿದ ತಕ್ಷಣ ಕಡಲೆ ಬೀಜ ಥರ ಹಿಂಗೆ ತೆಗೆದುಕೊಡ್ತಾರೆ, ಅಷ್ಟೇ ವ್ಯತ್ಯಾಸ, ಬಟ್ ಸೇಮ್ ಇಂಗ್ರೀಡಿಯೆಂಟ್. ಓಕೆ, ಒಂದಕ್ಕೆ 150 ರೂಪಾಯಿ. ಇದು ನೋಡಿ, ಕ್ರೇಪ್ ಬ್ಯಾಂಡೇಜ್ 150 ರೂಪಾಯಿ, ಅಲ್ಲಿ ಒಂದಕ್ಕೆ 35 ರೂಪಾಯಲ್ಲಿ ಸಿಗುತ್ತೆ. ಇಂಥ ಅನೇಕ. ನೆಕ್ಸ್ಟ್ ಪ್ಯಾರಾಸಿಟಮಾಲ್, ನಾನು ಹೇಳಿದೆ ಒಂದು ಶೀಟ್ಗೆ 25ರಿಂದ 30 ರೂಪಾಯಿ, ಅಲ್ಲಿ ಒಂದು ಶೀಟ್ಗೆ 7 ರೂಪಾಯಲ್ಲಿ ಸಿಗುತ್ತೆ. ನಿಜವಾದ ಬೆಲೆ ಇರೋದಷ್ಟೇ, ಇವರು ಜಾಸ್ತಿ ಮಾಡಿರ್ತಾರೆ. ಕೆಮ್ಮಿನ ಔಷಧಿ ಒಂದು ಬಾಟ್ಲಿಗೆ 150 ರೂಪಾಯಿ, ಅಲ್ಲಿ ಒಂದು ಬಾಟ್ಲಿಗೆ 54 ರೂಪಾಯಿಗೆ ಸಿಗುತ್ತೆ. ಇನ್ನು ನೆಕ್ಸ್ಟ್ ಸ್ಟೋರಿ ಅಷ್ಟೇ. ಇದು ಕೆಲವು ಪಾಯಿಂಟ್ಗಳನ್ನು ಮಾತ್ರ ಕೊಟ್ಟಿದ್ದೀನಿ, ಎಲ್ಲವೂ ಅಲ್ಲ. ಆಮೇಲೆ ಈ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಕೆಲವು ಔಷಧಿ ಇದೆ, 600 ರೂಪಾಯಿ ಇದೆ. ಇಲ್ಲಿ ಮೆಡಿಕಲಲ್ಲಿ. ಜನೌಷಧಿ ಕೇಂದ್ರದಲ್ಲಿ ಎಷ್ಟು ಸಿಗುತ್ತೆ? 125 ರೂಪಾಯಿಗೆ ಸಿಗುತ್ತೆ. ಅಂದರೆ ಆ ಜನೌಷಧಿ ಕೇಂದ್ರಕ್ಕೆ ಯಾರು ಹೋಗ್ತಾರೆ? ಧರ್ಮಾಸ್ಪತ್ರೆ. ಸರ್ಕಾರಿ ಆಸ್ಪತ್ರೆ ಅಂದ್ರೇನು? ಧರ್ಮಾಸ್ಪತ್ರೆಗೆ ಯಾರು ಹೋಗ್ತಾರೆ? ಬಡವರು ಹೋಗ್ತಾರೆ. ಬಡವರು ಹೋಗುವಾಗ ಅವರಿಗೆ ಕಡಿಮೆ ದರದಲ್ಲಿ ಜನೌಷಧಿ ಸಿಗ್ತಾ ಇತ್ತು. ಈಗ ನಾವು ಅದನ್ನು ಬಂದ್ ಮಾಡ್ತಾ ಇದ್ದೀವಿ.
ರಾಜ್ಯ ಸರ್ಕಾರ ಹೇಳೋದು ಬಂದ್ ಮಾಡಿಬಿಟ್ಟು ನಾವು ಫ್ರೀಯಾಗಿ ಕೊಡ್ತಾ ಇದ್ವಿ. ಸರಿ ಸರ್, ನೀವು ಫ್ರೀಯಾಗಿ ಕೊಡದೇ ಇದ್ದರೆ ಇದು ಕೂಡ ಬಂದಾಗಿದ್ದರೆ ಎಲ್ಲಿಗೆ ಹೋಗ್ಬೇಕಾತ? ಮೆಡಿಕಲ್ಗೆ ಹೋಗ್ಬೇಕು. ಯಾಕೆ ಆತನಿಗೆ ಅಷ್ಟೊಂದು ಹೊರೆ ಮಾಡ್ತಾ ಇದ್ದೀರಿ? ಇದು ನಮ್ಮ ಪ್ರಶ್ನೆ. ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ರಾಜ್ಯದಲ್ಲಿ ಮತ್ತೆ ಏರಿಕೆ ಕಾಣ್ತಾ ಇದೆ ಕೋವಿಡ್ನ ಪ್ರಕರಣಗಳು. ಕೋವಿಡ್ ಸೋಂಕಿತರ ಸಂಖ್ಯೆ 35ಕ್ಕೆ ಏರಿಕೆಯಾಗಿದೆ. ಇವತ್ತೊಂದೇ ದಿನ ಬರೋಬ್ಬರಿ 19 ಮಂದಿಯಲ್ಲಿ ಕೋವಿಡ್ ಪಾಸಿಟಿವ್ ಇರೋದು ಪತ್ತೆಯಾಗಿದೆ. ಬೆಂಗಳೂರು ನಗರದಲ್ಲೇನೆ 32 ಸಕ್ರಿಯ ಕೇಸ್ ಇದೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರು, ಮಕ್ಕಳು, ಗರ್ಭಿಣಿಯರು ಮಾಸ್ಕ್ ಧರಿಸಿ ಅಂತ ಹೇಳಿ ಕರ್ನಾಟಕ ಆರೋಗ್ಯ ಇಲಾಖೆಯಿಂದ ಸೂಚನೆ ಹೊರಡಿಸಲಾಗಿದೆ. ಕೋವಿಡ್ನಿಂದ ಎಷ್ಟು ಬಳಲಿದ್ವಿ ಅಂತಂದ್ರೆ ಈಗ ಮತ್ತೆ ಕೋವಿಡ್ ಅಂದ್ರೆ ಅದನ್ನ ಯಾರು ಗಂಭೀರವಾಗಿ ಪರಿಗಣಿಸಲ್ಲ. ಮಾಸ್ಕ್ ಹಾಕಿ ಅಂದ್ರೆ ಹಾಕಿ ಸಾಕಾಯ್ತು ಅನ್ನೋ ಮನೋಭಾವನೆಗೆ ಬಂದ್ಬಿಟ್ಟಿದೀವಿ. ಆದ್ರೆ ಆರೋಗ್ಯದ ವಿಚಾರದಲ್ಲಿ ಕಾಂಪ್ರಮೈಸ್ ಬೇಡ, ನಿರ್ಲಕ್ಷ್ಯ ಬೇಡ. ಹೀಗಾಗಿ ಆರೋಗ್ಯ ಇಲಾಖೆ ಕೊಟ್ಟಿರುವ ಸೂಚನೆಯನ್ನ ಪಾಲಿಸಿ. ಅದರಲ್ಲೂ ವಿಶೇಷವಾಗಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರು, ಮಕ್ಕಳು, ವಯೋವೃದ್ಧರು, ಗರ್ಭಿಣಿಯರು ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಅಂತ ಹೇಳಿ ಆರೋಗ್ಯ ಇಲಾಖೆ ಸೂಚನೆ ನೀಡಿದೆ. ದಯಮಾಡಿ ಪಾಲಿಸಿ ಅನ್ನೋದು ರಿಪಬ್ಲಿಕನ್ನರದ ಕಳಕಳಿಯ ಮನವಿ. ಬಿಜೆಪಿ ಹಾಗೆ ಜೆಡಿಎಸ್ ಪಕ್ಷದಿಂದ ಕೆಲವು ಶಾಸಕರು ನಮ್ಮ ಕಡೆ ಬರ್ತಿದ್ದಾರೆ. ಕೆಲವೊಂದು ತಾಂತ್ರಿಕ ಸಮಸ್ಯೆಗಳಿದೆ. ಸಮಯ ಬಂದಾಗ ಅವೆಲ್ಲವನ್ನ ಕಾಂಗ್ರೆಸ್ ಪಕ್ಷ ಬಹಿರಂಗಪಡಿಸುತ್ತೆ. ಹಾಗೆ ಯಾರೆಲ್ಲ ಬರಬೇಕು ಅಂತಿದ್ದಾರೆ, ಸಮಯ ಬಂದಾಗ ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅಂತ ಕೈಗಾರಿಕಾ ಸಚಿವ MB ಪಾಟೀಲ್ ಇವತ್ತು ಬಾಂಬ್ ಸಿಡಿಸಿದ್ದಾರೆ. ಆ ಮೂಲಕ ಮತ್ತೊಮ್ಮೆ ರಾಜ್ಯ ರಾಜಕೀಯದಲ್ಲಿ ಬಿರುಸಿನ ಚಟುವಟಿಕೆಗಳು ಅತಿ ಶೀಘ್ರದಲ್ಲಿ ನಡಿಬಹುದು ಅನ್ನೋ ಅನುಮಾನಕ್ಕೆ, ಕುತೂಹಲಕ್ಕೆ ಕಾರಣವಾಗ್ತಾ ಇದೆ MB ಪಾಟೀಲ್ರ ಈ ಹೇಳಿಕೆ. ನಮ್ಮಲ್ಲಿ ಯಾರು ಏಕನಾಥ್ ಶಿಂದೆಗಳು ಇಲ್ಲ, ಯಾರು ಇದು ಇಲ್ಲ. ನಿಮ್ಗೆ ಗೊತ್ತಿದೆ, BJP ಅವರೇ JDSನವರು ಈ ಕಡೆ ಬರ್ತಾ ಇದ್ದಾರೆ. ಗೊತ್ತಿದೆ. ಯಾಕೆ ಕಾರಣ? ಟೆಕ್ನಿಕಲ್ ಕಾರಣದಿಂದ, ಲೀಗಲ್ ಕಾರಣದಿಂದ ಸುಮ್ಮನೆ ಇದ್ದಾರೆ. ಸಂದರ್ಭ ಬಂದಾಗ ಬರ್ತಾರೆ. ನಿಮಗೂ ಗೊತ್ತಿದೆ, ಅದು ನನಗೇನು ಗೊತ್ತಿಲ್ಲ ಅಂತಲ್ಲ. ಇನ್ನೂ ಆಡಪ್ ಆಗ್ತಾ ಇದ್ದಾರೆ. BJP ಅವರು ದಳದವರು ಆಡಪ್ ಆಗ್ತಾ ಇದ್ದಾರೆ. ಇನ್ನು ಯಾಕೆ ನಿಮ್ಗೆ ಗೊತ್ತಿಲ್ವಾ? ಓಪನ್ ಬಹಿರಂಗವಾಗಿ ನಮ್ಮ ಕೂಡ ಗುರುತಿಸ್ಕೊಂಡಿದ್ದಾರೆ. ಯಾರ ನೇತೃತ್ವ ಇಲ್ಲ, ಕಾಂಗ್ರೆಸ್ ನೇತೃತ್ವ ಇಲ್ಲಿ. ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ನೇತೃತ್ವ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ನೇತೃತ್ವ ಸಾಮೂಹಿಕ ಇದು ಎಲ್ಲನೂ ಕೂಡ. ಓಕೆ, ಇದು ಹೇಗಾಗಿದೆ ಅಂತಂದರೆ ಕಾಂಗ್ರೆಸ್ ಅಥವಾ ಇನ್ನಿತರ ಪಕ್ಷಗಳು ನಮ್ಮ ಪಕ್ಷಕ್ಕೆ ಬರ್ತಾರೆ. ಇದು ಸಾಧು ಕೋಕಿಲ ಕಾಮಿಡಿ ಥರ ಆಗಿದೆ. ಬರ್ತಾ ಇದೆ. ಅವತ್ತಿಂದ ಹೇಳ್ತಾ ಬರ್ತಾ ಇದೀವಿ ನಾವು, ಇವ್ರು ಬರ್ತಾರೆ, ಇವ್ರು ಬರೋದಿಲ್ಲ. ಆದರೂ ಒಂದು ಚಾಲ್ತಿಯಲ್ಲಿರುವ ಹೆಸರು ಹೇಳ್ಬಿಡ್ತೀನಿ. ಶಿವರಾಮ ಹೆಬ್ಬಾರ್, ಯಲ್ಲಾಪುರ BJP MLA, ಕಾಂಗ್ರೆಸ್ಗೆ ಬಂದೇ ಬರ್ಬೋದು. ಅನೇಕ ಬಾರಿ ಗುರುತಿಸ್ಕೊಂಡಿದ್ದಾರೆ. ST ಸೋಮಶೇಖರ್, ಯಶವಂತಪುರ, ಕೊಡ್ಲಿರಿ ಅವರು ನಮಗೆ ನೋಟಿಸ್ ಅಂತ ಹೇಳಿದ್ದಾರೆ. GT ದೇವೇಗೌಡರು, ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರು. ಮುಡಾ ಹಗರಣದ ಸಂದರ್ಭದಲ್ಲಿ ಅವರು ಆಲ್ರೆಡಿ ಈ ಕಡೆ ಬರೋದಕ್ಕೆ ರೆಡಿ ಇದ್ದರು. GD ಹರೀಶ್ ಅವರ ಮಗ ಹುಣಸೂರಿಂದ ಗೆದ್ದವರು. ಕರೆಮ್ಮ ನಾಯಕ್, ದೇವದುರ್ಗ, BJP JDS ಮೈತ್ರಿಯಿಂದಾಗಿ ಅವರಿಗೆ ಸಾಕಾಗೋಗ್ಬಿಟ್ಟಿದೆ. ಶರಣಗೌಡ ಕಂದಕೂರ್, ಗುರುಮಿಟ್ಕಲ್, ಆಲ್ರೆಡಿ BJP JDS ಮೈತ್ರಿ ಅವರಿಗೆ ಇಷ್ಟ ಆಗ್ತಾ ಇಲ್ಲ. ಮಂಜು ಅರಕಲಗೂಡು, ಯಾಕಂದರೆ ಅವರ ಮಗ ಆಲ್ರೆಡಿ ಕಾಂಗ್ರೆಸ್ಸಲ್ಲಿ ಇದ್ದಾರೆ. ಮಂಥರ್ಗೌಡ, ಆಮೇಲೆ ನೇಮಿರಾಜ್ ನಾಯಕ್, ಹಗರಿಬೊಮ್ಮನಹಳ್ಳಿ, ಅವರೆಲ್ಲ ಒಂದು ಕಾಲು ಹೊರಗಿಟ್ಟಿದ್ದಾರೆ. ಸಮೃದ್ಧಿ ಮಂಜುನಾಥ್, ಮುಳಬಾಗಿಲು MLA, BN ರವಿಕುಮಾರ್, ಶಿಡ್ಲಘಟ್ಟ MLA, ಇವರೆಲ್ಲ ಬರ್ತಾರೆ ಅಂತ ಇದೆ. ಆದರೆ ನಾನು ಮತ್ತೊಮ್ಮೆ ಹೇಳಿದ್ನಲ್ಲ, ಇದು ಹೆಂಗಿದೆ ಅಂತಂದರೆ ಬರ್ತಾ ಇಲ್ಲ. ಕಾದು ನೋಡೋಣ. ವೆಲ್ಕಮ್ ಬ್ಯಾಕ್. ನಟ ದರ್ಶನ್ ಅವರಿಗೆ ಮತ್ತೊಂದು ಕಂಟಕ ಎದುರಾಗಿದೆ. ಅದೇನಪ್ಪ ಅಂತಂದರೆ, ಫಾರ್ಮ್ ಹೌಸ್ನಲ್ಲಿ ಸಾಕಿದ್ದ ನಿಷೇಧಿತ ಬಾತುಕೋಳಿಗಳೇ ಈಗ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರಿಗೆ ಕುಕ್ಕಿವೆ ಅಂತೆ. ಪತಿ ಪತ್ನಿಗೆ ಕೋರ್ಟ್ ಸಮನ್ಸ್ ಜಾರಿ ಮಾಡಿದೆ. ಬಾತುಕೋಳಿ ಸಾಕಬಾರ್ದಾ ಅನ್ನೋಂಥ ಒಂದು ಪ್ರಶ್ನೆ ಬರ್ಬೋದು ನಿಮಗೆ. ಆದರೆ ಈ ಬಾತುಕೋಳಿ ಏನು ಸ್ಪೆಷಲ್ಲು? ಒಂದು ರಿಪೋರ್ಟ್. ಲೈಸೆನ್ಸ್ ಇಲ್ಲದೆ ಬಾತುಕೋಳಿ ಸಾಕಾಣೆ ಆರೋಪ. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ವಿರುದ್ಧ ಪ್ರಕರಣ. ಚಿತ್ರದುರ್ಗ ಮೂಲದ ರೇಣುಕಸ್ವಾಮಿ ಕೊಲೆ ಪ್ರಕರಣವೇ ನಟ ದರ್ಶನ್ಗೆ ನುಂಗಲಾರದ ತುತ್ತಾಗಿದೆ. ಯಾವಾಗ ಆ ಕೇಸ್ನಿಂದ ಮುಕ್ತನಾಗ್ತೇನೆ ಅಂತ ಚಡಪಡಿಸಿದ್ದಾನೆ. ಆದರೆ ಈಗ ಮತ್ತೊಂದು ಕಾನೂನು ಕಂಟಕ ಎದುರಾಗಿದೆ.
ಈಗ ನಟ ದರ್ಶನ್ ಮಾತ್ರ ಅಲ್ಲ, ಪತ್ನಿ ವಿಜಯಲಕ್ಷ್ಮಿ ವಿರುದ್ಧವೂ ಕೂಡ ಕ್ರಿಮಿನಲ್ ಕೇಸ್ ದಾಖಲಾಗಿದೆ. ಫಾರ್ಮ್ ಹೌಸ್ನಲ್ಲಿ ವಿದೇಶಿ ಬಾತುಕೋಳಿಗಳನ್ನ ಕಾನೂನು ಬಾಹಿರವಾಗಿ ಸಾಕಣೆ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ. ಲೈಸೆನ್ಸ್ ಇಲ್ಲದೆ ನಿಷೇಧಿತ ಬಾತುಕೋಳಿಗಳನ್ನ ಕೂಡಿ ಹಾಕಿಕೊಂಡ ಆರೋಪ ಇದೆ. ಮೈಸೂರು ಜಿಲ್ಲೆ ಟಿ ನರಸೀಪುರದ ಸಿವಿಲ್ ಕೋರ್ಟ್ಗೆ ದರ್ಶನ್ ವಿಜಯಲಕ್ಷ್ಮಿ ವಿರುದ್ಧ ಕೋರ್ಟ್ಗೆ ಅರಣ್ಯ ಇಲಾಖೆ ಖಾಸಗಿ ದೂರು ನೀಡಿದೆ. ವಿಜಯಲಕ್ಷ್ಮಿ ಮಾಲೀಕತ್ವದ ಜಾಗದಲ್ಲಿರುವ ಈ ತೂಗುದೀಪ ಫಾರ್ಮ್ ಹೌಸ್ ಟಿ ನರಸೀಪುರ ತಾಲೂಕಿನ ಕೆಂಪಯ್ಯನ ದೊಡ್ಡಿಯಲ್ಲಿದೆ. ಅಕ್ರಮವಾಗಿ ವಿದೇಶಿ ಬಾತುಕೋಳಿಗಳನ್ನು ಬಂಧನದಲ್ಲಿಟ್ಟಿರುವ ಆರೋಪ ಇದೆ. ಯೂಟ್ಯೂಬ್ ಒಂದಕ್ಕೆ ಸಂದರ್ಶನ ನೀಡಿ ನಟ ದರ್ಶನ್ ತಗ್ಲಾಕೊಂಡಿದ್ದಾರೆ. ಮಂಗೋಲಿಯಾ, ರಷ್ಯಾ, ಚೀನಾದಲ್ಲಿ ಕಾಣಸಿಗುವ 4 ಬಾರ್ ಹೆಡೆಡ್ ಗೂಸ್ಗಳನ್ನು ಕೂಡಿಟ್ಟಿರುವ ಆರೋಪದ ಅಡಿ ಕೇಸ್ ದಾಖಲಾಗಿದೆ. ಜುಲೈ 4ರಂದು ಖುದ್ದು ಹಾಜರಿಗೆ ವಿಜಯಲಕ್ಷ್ಮಿ, ದರ್ಶನ್ ಹಾಗೂ ನಾಗರಾಜ್ ವಿರುದ್ಧ ಸಮನ್ಸ್ ಜಾರಿಯಾಗಿದೆ. ನಟ ದರ್ಶನ್ಗೆ ಮತ್ತೊಂದು ಕಾನೂನು ಕಂಟಕ ಎದುರಾಗಿದೆ. ಇದರಿಂದ ಪಾರಾಗ್ತಾರಾ ಅಥವಾ ಕೊರಳಿಗೆ ಸುತ್ತಿಕೊಳ್ಳುತ್ತಾ ಅಂತ ಕಾದು ನೋಡಬೇಕಾಗಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಏನು ಕಂಟಕನೂ ಆಗೋಲ್ಲ. ಶಾಮನೂರು ಶಿವಶಂಕರಪ್ಪ ಅವರ ಮಗ SS ಮಲ್ಲಿಕಾರ್ಜುನ್ ಅವರ ಗೆಸ್ಟ್ ಹೌಸಲ್ಲಿ ಅಲ್ಲೂ ಇತ್ತು ಅನೇಕ ಇಂಥ ಪ್ರಾಣಿ ಪಕ್ಷಿಗಳು. ಏನಾಗಿದೆ? ಯಾರಾದರೂ ಬಡವರಿದ್ದರೆ ಬರುತ್ತೆ ಕಾನೂನು, ಅಷ್ಟೇ. ಕಾನೂನು ಬಗ್ಗೆ ಅಷ್ಟು ಭ್ರಮನಿರಸನ ಆಗಿಬಿಟ್ಟಿದೆ ಎಲ್ಲರೂ ಕೂಡ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH